ಸುಜ್ಞಾನವಿದ್ದಡಿ ಎನ್ನುವುದು ಭಕ್ತಿ ಇಲ್ಲದಿದ್ದೊಡೆ ವ್ಯರ್ಥವಾಗುವುದು. ಶಿವನಾನೆಂದರಿದ ವಸಿಷ್ಠ ಮುನಿಯು ಮಾಯೆಯ ಬಲೆಯಲ್ಲಿ ಬಿದ್ದ. ತಾನು ಶಿವಭಕ್ತನೆಂದರಿದ ಮಾರ್ಕಂಡಯ್ಯ ಮಾಯೆಯ ಬಲೆಯನ್ನೇ ಹರಿದು ಮೃತ್ಯುವನೇ ಗೆದ್ದ. ಇದು ಕಾರಣ ನಂಬು ನಮ್ಮ ಗುರುಕುಮಾರ ಪಂಚಾಕ್ಷರೇಶ್ವರನ. ಪೂಜ್ಯ ಪಂಚಾಕ್ಷರ ಮಹಾಶೋಗಿಗಳವರ 82ನೆಯ ಪುಣ್ಯ ಸ್ಮರಣೋತ್ಸವ, ಪೂಜ್ಯ ಗುರುವರರ 16ನೆಯ ಪುಣ್ಯ ಸ್ಮರಣೋತ್ಸವದ ಈ ನೆನಹಿನಲ್ಲಿ ಹುಕ್ಕೇರಿ ಸದಾಶಿವ ಕವಿಗಳ ವಿರಚಿತವಾಗಿರುವಂತ ಮಹಾಪುರಾಣವನ್ನ ನಾವೆಲ್ಲ ಚಿಂತನವನ್ನ ಮಾಡ್ತಾ ಇವತ್ತಿಗೆ 3ನೆಯ ದಿನಕ್ಕೆ ಬಂದ್ವಿ. ಪೂಜ್ಯ ಗುರುಗಳ ಒಂದು ಗುರುವಚನ ಪ್ರಭಾ ಅನ್ನುವ ಗ್ರಂಥದ ಮೊದಲನೇ ವಚನ ಇದು. ಯಾವುದು? ಸುಜ್ಞಾನವಿದ್ದಡಿ ಎನ್ನುವುದು ಭಕ್ತಿ ಇಲ್ಲದಿದ್ದಡೆ ವ್ಯರ್ಥವಾಗುವುದು. ಈ ವಚನದೊಳಗ ಗುರುಗಳು 4 ಮಾತುಗಳನ್ನ ಬಹಳ ಚೆನ್ನಾಗಿ ಬರೀತಾರೆ. ಒಂದು ಜ್ಞಾನ, 2ನೇದು ಭಕ್ತಿ, 3ನೇದು ಮೋಹ, 4ನೇದು ಮೃತ್ಯು. ಮನುಷ್ಯನಿಗೆ ಜ್ಞಾನ ಜಾಸ್ತಿ ಆಯಿತು ಅಂದ್ರೆ ಜ್ಞಾನದ ಜೊತೆಗೆ ಧ್ಯಾನ ಜಾಸ್ತಿ ಆಗ್ಬೇಕು. ಧ್ಯಾನ ಯಾವಾಗ ಜಾಸ್ತಿ ಆಗ್ತದೆ? ಮನುಷ್ಯನಿಗೆ ಮೌನ ಜಾಸ್ತಿ ಆಗ್ಬೇಕು. ಜ್ಞಾನಕ್ಕೂ ಧ್ಯಾನಕ್ಕೂ ಮೌನಕ್ಕೂ ಬಹಳ ಹತ್ತಿರ ಇದೆ ಅನ್ನೋದನ್ನ ಗುರುಗಳು ಬರೀತಾರೆ. ನಮ್ಮಲ್ಲಿ ಪರಮ ಜ್ಞಾನ ಇದೆ. ಏನು ಜ್ಞಾನದ ಕಣಿನಿ ನಮ್ಮಲ್ಲಿದೆ. ವಿದ್ವತ್ತದ ವಿರಾಗದ ವಿಭು ಆಗಿರುತ್ತೇವೆ. ಆದರೆ ಭಕ್ತಿನೇ ಇಲ್ಲ ಅಂದ್ರೆ ಅದು ಅಹಂಕಾರಕ್ಕೆ ಸಮ ಅನ್ನೋದನ್ನು ಬರೀತಾರೆ ಗುರುಗಳು. ಅದು ಎಷ್ಟು ಚೆನ್ನಾಗಿ ಗುರುಗಳ ವಚನ ವಿಶ್ಲೇಷಣೆ. ಸುಜ್ಞಾನವಿದ್ದಡೇನು ಅದು ಭಕ್ತಿ ಇಲ್ಲದಿದ್ದಡೆ ವ್ಯರ್ಥವಾಗುವುದು. ವ್ಯರ್ಥನೇ ಆಗ್ತದೆ ಅದು ಭಕ್ತಿ ಇಲ್ಲ ಅಂದ್ರೆ. ಜ್ಞಾನಕ್ಕೆ ಭಕ್ತಿ ಮುಖ್ಯ. ಶಿವನಾನೆಂದರಿದ ವಸಿಷ್ಠ ಮುನಿಯು ಮಾಯೆಯ ಬಲೆಯಲ್ಲಿ ಬಿದ್ದ. ನಾನೇ ಶಿವ, ನಾನೇ ಎಲ್ಲ ಅಂತ ತಿಳ್ಕೊಂಡಂತ ವಸಿಷ್ಠನ ಮನಸ್ಸು ಒಂದು ಕ್ಷಣ ಮೋಹದ ಪಾಶಿಯೊಳಗೆ ಬಿದ್ದು ಬಿಟ್ಟಿತ್ತು. ಅಲ್ಲಮನ ವಚನ ಹೇಳುತ್ತದಲ್ಲ, ಕೈಗಳ ಮುಂದಣ ಕತ್ತಲೆ ಅಯ್ಯ, ಕಣ್ಗಳ ಮುಂದಣ ಕತ್ತಲೆ ಅಯ್ಯ, ಕತ್ತಲೆಂಬುದು ಅತ್ತಲೆ ಅಯ್ಯ, ಗುಹೇಶ್ವರನೆಂಬುದು ಇತ್ತಲೆ ಅಯ್ಯ. ಮನುಷ್ಯನಿಗೆ ಕೈ ಮುಂದ ಕತ್ತಲೆ ಇದೆ, ಕಣ್ಣ ಮುಂದ ಕತ್ತಲೆ ಇದೆ. ಕತ್ತಲಂದ್ರೆ ಅಜ್ಞಾನ, ಕತ್ತಲಂದ್ರೆ ಅಜ್ಞಾನ. ಇಂಥ ಅಜ್ಞಾನದಿಂದ ನಾವೆಲ್ಲ ಹೊರಗೆ ಬರಬೇಕು ಅನ್ನೋದಕ್ಕನೇ ಪೂಜ್ಯ ಗುರುಗಳು ನಮಗೆ ಜ್ಞಾನದ ವಚನವನ್ನು ನೀಡುತ್ತಾರೆ. ಹೇಗಾಗಿದೆ ನಮ್ಮ ಬದುಕು ಅಂದ್ರೆ, ರಾತ್ರಿ ಕಂಡ ಬಾವಿಯನ್ನ ನಾವೆಲ್ಲ ಹಗಲು ಬೀಳುತ್ತಾ ಇದ್ದೆ. ದೇವರು ಮಲ್ಲಿಗೆಯ ಮಳೆಯ ಸುರಿಸುವಾಗ ಕೌದಿ ಹೊಚ್ಕೊಂಡು ಮಲ್ಕೊಂಡಿದ್ದೇವೆ. ದೇವರು ಬೆಂಕಿ ಮಳಿ ಸುರಿಸುವಾಗ ಬಾವಿ ತೋಡಕೊಂತೀವಿ. ನಮ್ಮ ಬದುಕು ದುರ್ದೈವ, ದುರ್ದೈವ. ಅದಕ್ಕೆ ಗುರುಗಳು ಹೇಳುವ ಮಾತೇನದ ಅಂದ್ರ, ನೀನು ಮಾಯದಿಂದ ಹೊರಗೆ ಬರಬೇಕಾದ್ರ ಮೃತ್ಯುದಿಂದ ಅಮೃತತ್ವದೆಡೆಗೆ, ಕರಕೆಯಿಂದ ತಾರಕೆಯವರೆಗೆ, ನೆಲದಿಂದ ನವಮಂಡಲದವರೆಗೆ, ಗುರಿಯಿಂದ ಗುರುವಿನಡೆಗೆ, ಅಸತ್ಯದಿಂದ ಸತ್ಯದೆಡೆಗೆ, ಕತ್ತಲಿಂದ ಬೆಳಕಿನಡೆಗೆ ನೀನು ಹೋಗಬೇಕಾಗಿತ್ತು ಅಂದ್ರೆ ಜ್ಞಾನ ಒಂದು ಇದ್ರೆ ಸಾಕಾಗುದಿಲ್ಲಪ್ಪ. ಅದರೊಳಗ ನಿರಹಂಕಾರ ಭಕ್ತಿನೇ ಬೇಕು ಅನ್ನೋದನ್ನು ಗುರುಗಳು ಬರೀತಾರೆ. ನೋಡಿ ಎಷ್ಟು ನಮ್ಮಲ್ಲಿ ಅಜ್ಞಾನ ತಾಂಡವಾಡ್ತಾ ಇದೆ ಅಂದ್ರೆ, ಯಾರೋ ಒಬ್ಬ ಹೆಣ್ಮಗಳು ತಮ್ಮ ಮದುವೆಯಾಗಿ ಹೊರಟಿದ್ದಾಳ. ಅವರ ಅಪ್ಪ ಒಂದು ಚಲೋದು ಟ್ರಿಜೂರಿ ಕೊಡಿಸಿದ. ಯಾವ ಟ್ರಿಜೂರಿ ಅದು? 2 ಡೋರ್ ಇರ್ತದಲ್ಲ, ಯಾವ್ದು? ರಾಜಾರಾಣಿ ಟ್ರಿಜೂರಿ ನೋಡಿದಲ್ಲ. ಒಂದು ಕಡೆ ಹೆಂಡತಿ ಬಟ್ಟಿ, ಇನ್ನೊಂದು ಕಡೆ ಗಂಡನ ಮಂತಿ. ಮತ್ ಮದುವೆ ಮಾಡಿದ ಅಪ್ಪ ಅವನು ಬಟ್ಟೆಯನ್ನು ಹೊಲದಾಗಿಟ್ಟೋಗ್ಬೇಕನ ಅವ್ರು. ಟ್ರಿಜೂರಿಯನ್ನು ಕೊಟ್ಟು ಕಳಿಸಿದಾರ. ಆ ಟ್ರಿಜೂರಿ ಒಳಗೆ ಏನ್ ಇಡಬೇಕು? ಬೆಳ್ಳಿ, ಬಂಗಾರ, ವಸ್ತ್ರ, ಒಡವೆ, ಕಿಮ್ಮತ್ತಿನವೆಲ್ಲ ಇಡಬೇಕು. ಟ್ರಿಜೂರಿ ಕಿಮ್ಮತ್ತೆಟ್ಟು 30,000 ರಿಂದ 40,000 ರೂಪಾಯಿ. ಮದುವೆ ಆದ ಹೋಗಿ ಹೆಣ್ಮಗಳು ಟ್ರಿಜೂರಿ ಒಳಗೆ ಬೆಳ್ಳಿ ಇಡ್ಲಿಲ್ಲ, ಬಂಗಾರ ಇಡ್ಲಿಲ್ಲ, ರೊಕ್ಕ ಇಡ್ಲಿಲ್ಲ, ರೂಪಾಯಿ ಇಡ್ಲಿಲ್ಲ. ಅದರೊಳಗೆ ಹೋಗಿ ಎಮ್ಮಿ ಸಗಣಿ ಇಟ್ಲಿಕ್ಕೆ. ಟ್ರಿಜೂರಿ ಎಷ್ಟು ಕಿಮ್ಮತ್ತಿಂದ ಆದರೇನು?
ಏನಿಡಬೇಕು ಅನ್ನೋ ಜ್ಞಾನ ಇರಬೇಕಷ್ಟೆ. ಭಗವಂತ ಗುರುನಾಥ ಇಟ್ಟು ಚಲೋ ಶರೀರ ಕೊಟ್ಟಾನಲ್ಲ, ಇದಕ್ಕೆ ಕಿಮ್ಮತ್ತು ಬರಬೇಕಾಗಿತ್ತು ಅಂದ್ರ ಇದಕ್ಕೆ ಯಾವಾಗ ಇದಕ್ಕೆ ಬೆಲೆ ಬರ್ತದೆ ಅಂದ್ರೆ ಗಾನಯೋಗಿ ಪಂಚಾಕ್ಷರಜ್ಜನ ಪುರಾಣವನ ಬಂಗಾರದ ಕಿಮ್ಮತ್ತಿನ ಪುರಾಣವರ ಇಟ್ರೆ ಈ ಶರೀರಕ್ಕೆ ಕಿಮ್ಮತ್ತು ಬರ್ತದನ್ನ ಜ್ಞಾನ ಇರಬೇಕಷ್ಟೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಸತ್ಯದ ಕೇಡು ನೋಡಯ್ಯ, ಪುರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕೂಡಲ ಸಂಘನ ಶರಣರ ಅನುಭಾವದಿಂದ ಎನ್ನ ಮನದ ಕೇಡು ನೋಡಯ್ಯ. ಎಲ್ಲಿ ಜ್ಞಾನ ಇರ್ತದೆ ಅಲ್ಲಿ ಏನಿರಲ್ತಮ್ಮ? ಅಜ್ಞಾನ ಇರೋದಿಲ್ಲ. ಎಲ್ಲಿ ಬೆಳಕಿರ್ತದೆ ಅಲ್ಲಿ ಕತ್ತಲಿರೋದಿಲ್ಲ. ತಮಸೋಮ ಜ್ಯೋತಿರ್ಗಮಯ, ತಮಸೋಮ ಮೃತ್ಯೋರ್ಮ ಅಮೃತಂಗ. ತಮ ಅಂದ್ರೆ ಕತ್ತಲು, ಕತ್ತಲು ಹೋಗಲಿ ಬೆಳಕು ಬರಲಿ ಅಂದ್ರೆ ಅಜ್ಞಾನ ಹೋಗಲಿ ಸುಜ್ಞಾನ ಬರಲಿ ಎನ್ನುವ ಭಾವ ಇದು. ಯಾಕಾಗಿದೆ ನಮ್ಮ ಬದುಕು ಅನ್ನೋದನ್ನ ಯೋಮ ಕಾಯದ ಗುರುಗುಹೇಶ್ವರ ಕಾಯಕ್ಕೆ ಮಾಯೆಯನ್ನ ಸೋಂಕಿಸದ ಕಾಯದ ಮಾಯೆಯನ್ನ ಗೆತ್ತಂತ ಭೂಮಿಗೆ ತಾಕದ ಹೆಜ್ಜೆಯ ನಿಟ್ಟಂತ ಅಲ್ಲಮನ ವಚನ ನಮ್ಮೆಲ್ಲರ ಬದುಕಿಗೂ ಪಚನವಾಗಬೇಕು. ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ಶಾಸ್ತ್ರವೆಂಬ ನೇಣ ಕಟ್ಟಿ ತೂಗುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ ಅಂತ. ಅಜ್ಞಾನದ ತೊಟ್ಟಿಲೊಳಗೆ ನಾವೆಲ್ಲ ಮಲ್ಕೊಂಡಿದ್ದೇವೆ. ಎಚ್ಚರಗೊಳ್ಳಬೇಕು. ಎಚ್ಚರಗೊಂಡಾಗನೇ ಜ್ಞಾನದ ತತ್ವ ನಮಗೆಲ್ಲ ಗೊತ್ತಾಗ್ತದೆ. ಪೂಜ್ಯ ಗುರುಗಳು ಶ್ರಾವಣ ಮಾಸದೊಳಗ ಇಲ್ಲೆಲ್ಲ ಪ್ರವಚನವನ್ನ ಮಾಡ್ತಾ ಇರಬೇಕಾದ್ರೆ ನಾವೆಲ್ಲವಾಗ ಸಾಧಕಾವಸ್ಥೆಯೊಳಗ ನಿಮ್ಮಂಗ ಕುಂತ್ಕೊಂಡಿರಬೇಕಾದ್ರೆ ಅಜ್ಜೋರು ಹೇಳುವ ಕೆಲವೊಂದಿಷ್ಟು ಕಥೆಗಳನ್ನು ನಾನು ಬರೆದಿಟ್ಟಿದೆ. ಅಜ್ಜೋರು ಹೇಳುವಂತ ಎಂಥ ಕಥೆಗಳು, ಬದುಕಿನೊಳಗ ಅವನ ಜಾಗೃತಿಯನ್ನು ಮಾಡಿಕೊಳ್ಬೇಕು ನಾವೆಲ್ಲ ಆ ಕಥೆಗಳನ್ನ. ಏನು ಕತೆ ಅಜ್ಜೋರದು? ತಮ್ಮ ಈ ಕಡೆ ಕೇಳ್ರಪ್ಪ. ಒಬ್ಬ ಸಂತ ಒಂದು ಮನೆಗೆ ಭಿಕ್ಷಕ್ಕೆ ಹೋಗಿದ್ದಾನೆ. ದಡೂತಿ ಹೆಣ್ಮಗಳು, ಅಜ್ಞಾನಿ ಹೆಣ್ಮಗಳು, ಸಂತರೆನ್ನದೆ, ಯೋಗಿಗಳೆನ್ನದೆ, ಪರಮ ತಪಸ್ವಿಗಳೆನ್ನದೆ ಪಾಪಿ ಹೆಣ್ಮಗಳು, ಕೋಪಿ ಹೆಣ್ಮಗಳು ಆ ಸ್ವಾಮಿಗಳಿಗೆ ಬೈದಳು. ಏನ್ರಿ, ಸೀದ ಕಡದ್ರ 3 ತುಂಡಕ್ಕಿರಿ, ಅಡ್ಡಡ್ಡ ಕಡದ್ರ 6 ತುಂಡಕ್ಕಿರಿ ಅಂದಕ್ಕಿ. ಯವ್ವಾ ಏನಾದ್ರೂ ನೀಡು ನನಗ ಅಂದ್ರು. ಹೆಣ್ಮಗಳು ಸಿಟ್ಟು ತಾನು ವರ್ಷುವಂತ ಬಟ್ಟೆ, ಕಲ್ಲಿನ ಬಟ್ಟೆಯನ್ನ ಯತಿಗಳ ಮುಖಕ್ಕೆ ಎಸೆದು ಬಿಟ್ಲಿ. ಅವರಂದ್ರು ಪಾಲಿಗೆ ಬಂದಿದ್ದೆಲ್ಲ ಪಂಚಾಮೃತ ಅಂತ ಅದನ್ನು ಸ್ವೀಕಾರ ಮಾಡಿದ್ರು ಅವರು ಯತಿಗಳು. ಅದನ್ನ ತೆಗೆದುಕೊಂಡು ಹೋಗಿ ಜುಳು 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 ಹಳಿಯುವ ನೀರಿನ ಹತ್ತಿರ ತೆಗೆದುಕೊಂಡು ಹೋಗಿ ತಮ್ಮ ಜೋಳಿಗೆಯಿಂದ ಬಟ್ಟೆಯನ್ನು ತೆಗೆದ್ರು. ಅದನ್ನ ಹೇಗೆ ಚೆನ್ನಾಗಿ ಹಸನ ಮಾಡಿದ್ರು. ಅದನ್ನ ಒಣಗಿಸಿಕೊಂಡು ತಮ್ಮ ಜೋಳಿಗೆಯೊಳಗೆ ಇಟ್ಟುಕೊಂಡು ಒಂದು ದೇವಸ್ಥಾನಕ್ಕೆ ಬಂದ್ರು. ಧ್ಯಾನವನ್ನ ಮಾಡೋಣ ಅಂತ ತಿಳ್ಕೊಂಡು ಜ್ಞಾನಿಗಳು ಬಂದ್ರು. ಆ ದೇವಸ್ಥಾನದೊಳಗ ಪಣತಿ ಇದೆ, ಪಣತಿಯೊಳಗ ಎಣ್ಣೆ ಇದೆ, ಬತ್ತಿ ತೀರಿ ಹೋಗಿದೆ. ಯೋಗಿಗಳಂದ್ರು, ಜ್ಞಾನಿಗಳಂದ್ರು, ಈ ದೇವರ ಮುಖವನ್ನು ನಾ ನೋಡ್ಬೇಕಾದ್ರೆ ಬೆಳಕು ಬೇಕಲ್ಲ, ಈ ಬೆಳಕು ಕಾಣಬೇಕಾಗಿತ್ತು ಅಂದ್ರ ಬತ್ತಿ ಬೇಕಲ್ಲ. ಅಲ್ಲಲ್ಲಿ ಹಿಂಗ ಹುಡುಕಾಡಿದ್ರು, ಬತ್ತಿ ಸಿಗಲಿಲ್ಲ. ಒಂದು ಕ್ಷಣ ಆಲೋಚನೆ ಮಾಡಿದ್ರು. ಆ ಹೆಣ್ಣು ಮಗಳು ಎಸೆದಿರುವ ಬಟ್ಟೆಯನ್ನ ತಮ್ಮ ಜೋಳಿಗೆಯಿಂದ ತೆಗೆದು ಹಿಂಗ ಚರ 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 ಹರಿದು ಹಿಂಗ ಹೊಸೆದು ಆ ಪಣತಿಯೊಳಗ ಬತ್ತಿ ಮಾಡಿ ಹಾಕಿದ್ರು. ದೀಪ ಪ್ರಜ್ವಲಮಾನವಾಗಿ ಬೆಳಗಲಿಕ್ಕೆ. ಆ ಜ್ಞಾನಿಗಳಂದ್ರು, ಓ ದೇವನೇ, ಆ ತಾಯಿ ಏನಾದ್ರೂ ನನಗೆ ಅನ್ನ ಕೊಟ್ಟಿದ್ರೆ ನನ್ನ ಹೊಟ್ಟೆಗೆ ಆಗ್ತಿತ್ತದು.
ಅವಳು ಬಟ್ಟೆ ಕೊಟ್ಟಿದ್ದರಿಂದ ನಿನ್ನ ಮುಖ ನೋಡುವಂಗ ಮಾಡ್ಯಾಳ. ಎಂತ ಜ್ಞಾನಿ ಹೆಣ್ಮಗಳವಳು. ಈ ದೀಪ, ಈ ಜ್ಯೋತಿ ಹೆಂಗ ಬೆಳಗ್ತದ, ಅವಳ ಮನೆ ಪ್ರಜ್ವಲಮಾನವಾಗಿ ಬೆಳಗಲಿ. ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಮಾತು ಮನಗಳಿಂದ ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ. ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಜ್ಯೋತಿ ಚಿಜ್ಯೋತಿಯಾಗಿ, ಅಮರ ಜ್ಯೋತಿಯಾಗಿ, ಜ್ಞಾನ ಜ್ಯೋತಿಯಾಗಿ ಅವಳ ಮನೆಯೊಳಗ ಯಾವಾಗಲೂ ಸಹಿತ ನಂದದ ನಂದಾದೀಪವಾಗಿ ಬೆಳಗಲಿ ಅಂತ ತಿಳ್ಕೊಂಡು ಯತಿಗಳು ಬೇಡಿಕೊಳ್ತಾರೆ. ಆನಂತರ ಮನೆಗೆ ಬರ್ತಾರೆ. ಅವಳು ತಲೆಯ ಮೇಲೆ ಶರಗನ್ನ ಹಾಕಿಕೊಂಡು ಕೈಯಲ್ಲಿ ಮರವನ್ನ ಹಿಡಿದುಕೊಂಡು ಆನಂತರ ಅವಳು ಅಕ್ಕಿಯನ್ನು ನೀಡ್ಲಿಕ್ಕೆ ಬಂದಾಗ ಯತಿಗಳು ಕೇಳ್ತಾರೆ, ಬೆಳಗಿನ ಜಾವ ಹಿಂಗ ಮಾಡಿದವ, ಈಗ ಯಾಕೆ ಹಿಂಗ ಮಾಡಿದಿ ಅಂದ್ರೆ ಅವಳು ಒಂದು ಮಾತು ಹೇಳ್ತಾಳ. ಏನಂತಾಳಂದ್ರ, ನಿಮ್ಮ ದರ್ಶನದ ಲಾಭ ಸ್ವಾಮಿ, ನನಗೆ ಅಜ್ಞಾನ ಅನ್ನೋದು ತೊಲಗಿ ಸುಜ್ಞಾನನಲ್ಲಿ ಬೆಳೀತು ಅನ್ನೋದನ್ನ ತಾಯಿ ಹೇಳ್ತಾಳ ಅನ್ನೋದನ್ನ ಪೂಜ್ಯ ಗುರುಗಳು ನಮಗೆ ಯಾವಾಗಲೂ ಹೇಳ್ತಿದ್ರು ಕಥೆಗಳು. ಅಂದ್ರೆ ಮನುಷ್ಯನ ಜೀವನ ಯಾವಾಗಲೂ ಸಹಿತ ಜ್ಞಾನದ ಬೆಳಕಿನೊಳಗೆ ಬದುಕೋದಿ ಬಹಳ ಚಂದ. ಇವತ್ತು ಹೇಗಾಗಿದೆ ನಮ್ಮ ಬದುಕು ಅಂದ್ರೆ, ಏ ತಮ್ಮ ಈ ಕಡೆ ಸ್ವಲ್ಪ ಕೇಳ, ಹೇಗಾಗಿದೆ. ಯಾರೋ ಒಬ್ಬಕ್ಕೆ ಹೆಣ್ಮಗಳಿಗೆ ಹೇಳಿದ್ರಂತ, ಏ ತಂಗಿ ಯವ್ವ, ಪತಿರೋತ ಸಿದ್ಧಿಯಾಗ್ಬೇಕಾದ್ರೆ ದಿನಾಲು 3 ಹೊತ್ತು ಗಂಡನ ಕೂಟ ಪೂಜೆ ಮಾಡಂದ್ರಂತ. ಹೆಣ್ಮಗಳು ಸ್ವಲ್ಪ ಎತ್ತರ ಇದ್ದಿದ್ದಲ್ರಿ, ಕುಳ್ಳಗಿದ್ಲು ತೆಳ್ಳಗನು ಇದ್ಲು. ಮತ್ತ ಮನೆಗೆ ಬಂದು ಗಂಡನ ಫೋಟ ಬಹಳ ಮ್ಯಾಲಿತ್ತು. ರೀ ಅಂದು. ಏನ್ರಿ ಅಂದ. ಬರ್ರಿ ಸ್ವಾಮಿಗಳು ಹೇಳ್ಯಾರ, ಪತಿರೋತ ಸಿದ್ಧಿಯಾಗ್ಬೇಕಾದ್ರೆ ನಿಮ್ ಫೋಟೋ ಪೂಜೆ ಮಾಡ್ಬೇಕಂತ ಹೇಳ್ಯಾರ, ಬರ್ರಿ ಅಂತ ತಿಳ್ಕೊಂಡು ಗಂಡನ ಬಗ್ಗಿಸಿ ಗಂಡನ ದುಬ್ಬದ ಮೇಲೆ ನಿಂತ್ಕೊಂಡು ಅವನ ಫೋಟೋ ಪೂಜೆ ಮಾಡಿಲ್ಲಂತ. ಇದೇನು ಮಾಡಿಕೊಂಡವನ್ ಕರ್ಮ ಏನೇನು ಹೇಳಿದವನ್ ಕರ್ಮ? ಮಾಡಿಕೊಂಡವನ್ ಕರ್ಮ ಅಲ್ಲ. ಹಿಂಗೆ ಇರ್ತದ ನೋಡ್, ಮಾಡಿಕೆ ನೀನು ಒಂದು ಗೊತ್ತಾಕೈತೆ. ಏನಪ್ಪ, ಈ ಅಜ್ಞಾನ ಅನ್ನೋದು ನಮ್ಮಲ್ಲಿ ಎಲ್ಲಿವರೆಗೆ ಹೋಗೋದಿಲ್ಲ, ಜ್ಞಾನದ ಬೆಳಕು ಬರುವುದಿಲ್ಲ. ಅದನ್ನೇ ಗುರುಗಳಂತಾರೆ, ತಾನು ಶಿವನೆಂದರಿದ ಆ ವಶಿಷ್ಠ ಮುನಿಯು ಮಾಯೆಯ ಬಲೆಯಲ್ಲಿ ಬಿದ್ದ. ತಾನು ಶಿವಭಕ್ತನೆಂದರಿದ ಮಾರ್ಕಂಡಯ್ಯ ಮಾಯೆಯ ಬಲೆಯನ್ನೇ ಹರಿದು ಮೃತ್ಯುವನೆ ಗೆದ್ದ. ಇದು ಕಾರಣ ನಂಬು ನಮ್ಮ ಗುರುಕುಮಾರ ಪಂಚಾಕ್ಷರೇಶ್ವರನ. ಸ್ವಲ್ಪ ಈ ಕಡೆ ಗಮನ ಕೊಟ್ಟು ಕೇಳಿ ತಮ್ಮ ವಚನ. ಏನಂತಾರೆ ಗುರುಗಳು ಅಂದ್ರೆ, ತಾನು ಶಿವಭಕ್ತನೆಂದರಿದ ಮಾರ್ಕಂಡಯ್ಯ, ಮೃಕಂಡ ಋಷಿ ಮರುದ್ವತಿಯ ಮಗ ಮಾರ್ಕಂಡಯ್ಯ. ಮಕ್ಕಳೇ ಆಗಿರ್ಲಿಲ್ಲ ಅವರಿಗೆ, ಬಹಳ ದಿವಸ ಆಗಿತ್ತು. ನಾವೆಲ್ಲ ಪೌರಾಣಿಕ ಕಥೆಗಳನ್ನ, ಮಹಾತ್ಮರ ಇತಿಹಾಸಗಳನ್ನ ತೆಗೆದುಕೊಂಡು ಬಿಟ್ರೆ ಅವ್ರಿಗೆ ಮಕ್ಕಳೇ ಆಗಿರ್ಲಿಲ್ಲ ಅನ್ನೋದು ನಾವೆಲ್ಲ ಕೇಳ್ತೇವೆ. ಬದುಕಿ ಹಿಂಗದರಿ, ಮನೆ ತುಂಬ ಮಕ್ಕಳಿರೆ ತಿನ್ನಲಿಲ್ಲದ ಚಿಂತೆ, ಮನೆ ತುಂಬ ತಿನ್ನಲಿದೆ ಮಕ್ಕಳಿಲ್ಲದ ಚಿಂತೆ. ಅಧಿಕಾರ ಇದ್ದವನಿಗೆ ಕರುಣೆ ಇಲ್ಲ, ಕರುಣಾಳು ಎನ್ನುವನಿಗೆ ಅಧಿಕಾರವಿಲ್ಲ. ದಾನಿಯ ಬಳಿಯಲ್ಲಿ ಧನರಾಶಿ ಇಲ್ಲ, ಧನಿಕನೆಂಬುವನಿಗೆ ದಾನದ ಮನವಿಲ್ಲ. ಮೈ ತುಂಬ ಕೊಬ್ಬೆರಳು ಸೂರತನವಿಲ್ಲ, ಸೂರನಿಗೆ ಮೈ ತುಂಬ ರೊಪದವೇ ಇಲ್ಲ. ಇಂತಿರ್ಪ ಸೃಷ್ಟಿಯಲ್ಲಿ ನಾವಿರ್ಪವೆಲ್ಲ, ಇದರ ಮೂಲ ಯಾರು ತಿಳ್ಕೊಳ್ಳಿ ಇಲ್ಲ. ಹಲ್ಲಿದ್ದವನಿಗೆ ಕಡಲೆ ಇಲ್ಲ, ಕಡಲೆ ಇದ್ದವನಿಗೆ ಹಲ್ಲಿಲ್ಲ. ಒಲವಿದ್ದವನಲ್ಲಿ ಬಲವಿಲ್ಲ, ಬಲವಿದ್ದವನಲ್ಲಿ ಛಲವಿಲ್ಲ. ಒಂದಿದ್ದರೂ ಒಂದಿಲ್ಲ, ಈ ಜಗದ ನಿಯಮವನ ಅವನೇ ಬಲ್ಲ ಅಂತ. ಅವನೇ ಬಲ್ಲ. ಬದುಕು ಅಂದ್ರೆ ಹಿಂಗಿರ್ತದ್ರಿ, ಅಧಿಕಾರ ಕೈಯಾಗಿರ್ತದ, ಕರುಣೆ ಇರೋದಿಲ್ಲ. ಕರುಣೆ ಇರ್ತದ, ಅಧಿಕಾರ ಇರೋದಿಲ್ಲ. ಕೊಡಬೇಕು ಅಂತ ಮನಾರ ಮನಸ್ಸದರಿ, ರೊಕ್ಕನ ಇಲ್ಲ. ಮನಾರ ರೊಕ್ಕ ಆದರಿ ಏನಿಲ್ಲ, ಕೊಡಬೇಕನ್ನೋದಿಲ್ಲ. ಮೃಕಂಡ ಋಷಿ ಮರುದ್ವತಿಯರಿಗೆ ಮಕ್ಕಳೇ ಇಲ್ಲ. ಮೃಕಂಡ ಋಷಿ ತಪಸ್ಸು ಮಾಡಿದ, ದೇವ ಪ್ರತ್ಯಕ್ಷನಾದ. ಏನ್ ಬೇಕು ಅಂತ ಕೇಳಿದ. ಮಕ್ಕಳು ಬೇಕು ಅಂದ. 2 ಮಕ್ಕಳದವ ನನ್ನ ಕಡೆ ಅಂದ. 2 ಅಂದ್ರ ಅವಳಿ ಜವಳಿ ಏನಂದವ. ಹೇ ಹಂಗಲ್ಲ, 2 ಮಕ್ಕಳದವ. ಒಂದು ಮಗ 100 ವರ್ಷ, ಇನ್ನೊಂದು ಮಗ 16 ವರ್ಷ. ಈ 100ಕ್ಕೂ 16ಕ್ಕೂ ಏನು ವ್ಯತ್ಯಾಸ ಅಂದ್ರೆ, ಇವು ಮೃಕಂಡ ಋಷಿ. 100 ರವ ದುರಾಚಾರಿ, ದುರ್ವ್ಯಸನಿ, ವಿಷಯ ಲಂಪಟ, ಗುರು ಹಿರಿಯರಿಗೆ ಗೌರವ ಕೊಡಲಾರದವನು ಅಧಮಿ, ಪಾಪಿ, ಕೋಪಿ, ಪಾಪಿಸ್ಥ ಇವ. 16 ವರ್ಷದವ ಸದಾಚಾರಿ, ಸದ್ಗುಣಿ, ಆಚಾರವಂತ, ವಿಚಾರವಂತ, ತಂದೆ ತಾಯಿಗೆ ಕೀರ್ತಿ ತರುವಂತ, ಯಶಸ್ಸನ್ನ ತರುವಂತ ಮಗ ಯಾವ ಮಗ ಬೇಕು ನಿನಗೆ ಕೇಳು ಅಂದ್ರು. ಅವನಂದ,
ಸ್ವಲ್ಪ ಇಲ್ಲೇ ನಿಲ್ಲ ದೇವ್ರೆ, ನನ್ನ ಹೆಂಡತಿ ಕೇಳ್ಕೊಂಡ್ ಬಂದ್ಬಿಡ್ತೀನಿ ಅಂದವ. ಅವನಲ್ಲೇ ನಿಂತ್ಕೊಂಡ ಬಂದು ಮರುಧ್ವತಿಯನ್ನು ಕೇಳ್ತಾನೆ. ಮೃಕಂಡ ಋಷಿ, ಏನೇ ದೇವ ಪ್ರತ್ಯಕ್ಷನಾಗಿದ್ದಾನೆ, ಅವನ ಬಳಿ 2 ಮಕ್ಕಳಿದಾವಂತೆ. ಯಾವ ಮಕ್ಕಳನ್ನ ಪಡ್ಕೊಳ್ಳಿ? 100 ವರ್ಷದ ಮಗ, ಅವನು ದುರಾಚಾರಿ. 16 ವರ್ಷದ ಮಗ ಆಚಾರವಂತ, ಯಾವ ಮಗವನ್ನ ಪಡ್ಕೊಳ್ಳಿ? ಮರುಧ್ವತಿ ಅಂತಾಳೆ, 100 ವರ್ಷ ಬಾಳಿ ಮನೆಯ ಅಪಕೀರ್ತಿಯನ್ನು ತರುವುದಕ್ಕಿಂತ 16 ವರ್ಷ ಬಾಳಿ ಊರಿಗೆ ಕೀರ್ತಿ ತರುವಂತ ಮಗನನ್ನ ಬೇಡಿಕೊಂಡು ಬರ್ರಿ ಅಂದ್ರು. ಮುಂದೆ ಮಾರ್ಕಂಡೆಯ ಹುಟ್ಟಿದ. 15 ವರ್ಷ, ನಾಳೆಗೆ 16 ವರ್ಷ ಸಂಪೂರ್ಣವಾಗಬೇಕು. ಮೃಕಂಡ ಋಷಿ ಮರುಧ್ವತಿಗೆ ದುಃಖ, ಗುಣೋ ಅಂತ ಅಳ್ಕೋಂತ ಕುಂದಿದ್ದಾರೆ. ಅಳುವುದು ಜೀವನವಲ್ಲ, ನಗುವುದು ಜೀವನ. ಅತ್ತರೇನುವುದು ಮಹತೆ ಕತ್ತಲೆಯ ಕೋಣೆಯಲ್ಲಿ ನೀನಳುವೆ, ಮತ್ತಳುವೆ ಕರಿಮುಗಿಲಿ ನಂದದೆ. ನಕ್ಕರಲ್ಲವೇ ಸದಸ್ಸು ಪರಿಸರದ ಹರವಿನಲ್ಲಿ ನಗು ನೀನು ಜನನಗರಿ ಮುದ್ದು ರಾಮ ಅಂತನ ಕೇಸಿಸಿವ. ಅದ್ಗೋಂತ ಕುಂದ್ರ ಬದುಕು ನಡೆಯೋದಿಲ್ರಿ. ನಕ್ಕಷ್ಟು ದಿನ ನಿನದು, ನೀ ನಗುವ ಹೂವಾಗು ಈ ಜಗದ ಬನದಲ್ಲಿ. ಬಹಳ ಚಲೋ ಹೇಳ್ಯಾರಿ, ನಗೋದು ಬಹಳ ಚಲೋ ಅಂತ ಹೇಳ್ಯಾರ ಅಂತ ಹೇಳಿ ಎಲ್ಲರ ನಗಬಾರ್ದ್ರಿ. ನಗುವು ಘನಘನವೆಂದು ಹಸನದಿಂ ನಗು, ನಗುವು ಘನಘನವೆಂದು ಮಸಣದಲ್ಲಿ ನಗಬೇಡ. ಬಹಳ ಚಲೋ ಹೇಳ್ಯಾರಿ ಅಂತ ಹೇಳಿ ಎಲ್ಲರೂ ದುಃಖದಾಗ ಮಣ್ಣು ಕೊಡಬೇಕಾಗ ಸುಡುಗಾಡದ ಹೋಗಿ ಹಲ್ಲಕ್ಕಿಸ್ತಾರೆ, ಕಪಾಳ ಕೊಡ್ತಾರೆ. ಮಂಗೆ ಗೊತ್ತಾಗಲ್ಲ ನಗಾಕತ್ತಿ ಅಂತ ಬೈತಾರೆ ಸುಡುಗಾಡ. ನಗೋದು ಬಹಳ ಚಲೋ, ಆದ್ರೆ ಹೆಂಗ ನಗಬೇಕು? ದರ ಬೇಂದ್ರೆ ಹೇಳ್ತಾನೆ, ನಗೆಯಿಂದ ಹೊಗಿಬ್ಯಾಡ, ಬಾಳಿನಲ್ಲಿ 2 ಬಗಿಬ್ಯಾಡ. ನನ್ನ ಗೆಳೆಯ ನೀ ನಗುವಾಗ ಬೇಸರಿಕೆ ಬ್ಯಾಡು. ಕೆಲವೊಂದಿಷ್ಟು ಮಂದಿ ನಕ್ರಂದ್ರೆ ಹಿಂದೆ ಬೆಂಕಿ ಹೆಚ್ಚಾರ ಅಂತ ತಿಳ್ಕೋಬೇಕು. ನಕ್ರಂದ್ರೆ ಬೆಂಕಿ ಹೆಚ್ಚಾರ. ನಗೆಯಿಂದ ಹೊಗಿಬ್ಯಾಡ, ಬಾಳಿನಲ್ಲಿ 2 ಬಗಿಬ್ಯಾಡ. ಈ ನಗು ಮರೆಯಾದಾಗ, ದುಃಖ ಇಮ್ಮಡಿಸಿ ಬಂದಾಗ ಮೃಕಂಡ ಋಷಿ ಮರುಧ್ವತಿ ಅಳುವುದನ್ನ ಕೇಳಿದ ಮಾರ್ಕಂಡಯ್ಯ. ಯಾಕೆ ದುಃಖ? ಇಲ್ಲ, ನಾಳೆಗೆ ನಿನಗೆ ಸಾವಿದೆ. ಸಾವಿದೆ, ಹೌದು. ಈ ಜಗತ್ತಿನೊಳಗ ಎಲ್ಲರಿಗೂ ಸಾವು ಇದೆ. ಯಾರಿಗಿಲ್ಲ ಸಾವು ಹೇಳಿ ನೋಡೋಣ? ಯಾರಿಗಿಲ್ಲ ಸಾವು? ತಮ್ಮ, ಪಂಚತಂತ್ರ ಕಥೆಗಳನ್ನ ಬರೆದಂತ ದುರ್ಗ ಶಿವ ಅಂತಾನೆ, ಸಾವಂ ಪುಟ್ಟುದಾವುದಿಲ್ಲಂ ಅವನು ದೇವಂ. ಯಾರು ದೇವರು? ಸಾವು ಹುಟ್ಟು ಮೀರಿದವನು ದೇವರು. ಸಾವಂ ಪುಟ್ಟುದಾವುದಿಲ್ಲಂ ಅವನು ದೇವಂ. ನಮಗ ಹುಟ್ಟೈತಂದ್ರೆ ಸಾವದೆ ಏನ್ರಿ? ಮಾರ್ಕಂಡಯ್ಯ ಅಂತಾನೆ, ನನಗೆ ಸಾವಿದೆ ನಾಳೆಗೆ. ಹೌದು. ಕಾಲಲ್ಲಿ ಗೆಜ್ಜೆ ಕಟ್ಟಿದ ಲಜ್ಜೆಯನ್ನ ಬಿಟ್ಟ ದೇವರ ಗುಡಿಗೆ ಹೋದ, ಪರಮಾತ್ಮನನ್ನು ಕುರಿತು ಭಜನೆ ಮಾಡಿದ. 16 ವರ್ಷ ತನಗ ಆಯುಷ್ಯ ಮುಗಿದ ವೇಳೆಯಲ್ಲಿ ಮೃಕಂಡಸುತ ಮಾರ್ಕಂಡಯ್ಯನ ಪೊದುಳದಿಂದ ಲಿಂಗವನ್ನರ್ಚಿಸಿ ಮೃತ್ಯುವನೇ ಗೆಲ್ಲಿದ ಅಂತ. 16 ವರ್ಷ. ಕೊನೆಗೆ ಅವನಿಗೆ ಆಯುಷ್ಯ 100 ಆಗ್ತದೆ ಅನ್ನೋದನ್ನ ಪುಟ್ಟರಾಜ ಜೋರು ಗುರುಗಳು ಎಷ್ಟು ಚಲೋ ಬರೀತಾರೆ. ತಾನು ಶಿವಭಕ್ತನೆಂದರಿದ ಮಾರ್ಕಂಡಯ್ಯ ಮೃತ್ಯುವನೇ ಗೆದ್ದ. ಇದು ಕಾರಣ ನಂಬು ನಮ್ಮ ಗುರುಕುಮಾರ ಪಂಚಾಕ್ಷರೇಶ್ವರನನ್ನ. ನೀನೇನಾದ್ರೂ ಗುರುಗಳನ್ನ ನಂಬಿದಿ ಅಂದ್ರ ನಿನಗೆ ಸಾವು ಬರ್ತಿತ್ತಂದ್ರೆ ಸಾವನ್ನ ದೂರು ಮಾಡುವಂತ ಮಹಾತ್ಮ ಅಂದ್ರೆ ಅದು ಗಾನಯೋಗಿ ಪಂಚಾಕ್ಷರಿ ಅಜ್ಜ ಕುಮಾರೇಶ ಅನ್ನೋದನ್ನ ಬರೀತ ನೋಡಿ. ಗುರುಗಳ ವಚನ, ಒಂದೊಂದು ವಚನಗಳು ನಮ್ಮ ಬದುಕಿನೊಳಗೆ ಏನಾದ್ರೂ ಪಚನ ಆಗಿಬಿಟ್ರೆ ಸಾಕು, ಜೀವನ ಸಾರ್ಥಕತೆ ಅಡಿಪಾಯದೊಳಗೆ ಹೋಗ್ತದೆ. ಹಾಗೆ ಗುರುಗಳ ಈ ವಚನ ಚಿಂತನ ಆದ ಮೇಲೆ ಈಗ ನೇರವಾಗಿ ಸದಾಶಿವ ಕವಿಗಳವರು ಏನಂತ ಬರೀತಾರೆ ಅನ್ನೋದನ್ನ ಗವಾಯಿಗಳವರು ಒಂದು ಗೀತೆಯನ್ನ ಹಾಡಿದ ನಂತರ ಪುರಾಣವನ್ನ ಪಠಣ ಮಾಡ್ತಾರೆ.
ಬಸವ ಮೂರ್ತಿಯನಾಂತ ಕೀರ್ತಿಯ ಬಸವ ಯೋಗ್ಯನ ಜಗದ ಭಾಗ್ಯನ ಬಸವ ಭಕ್ತ ಕರಾಂಡ ಜಗದಂಡ ಪಂಡಿತನ ಬಸವರಾಜನ ಭುವನ ತೇಜನ ಬಸವ ಗುಣಿಯ ಶರಣಮಣಿಯ ಬಸವನ ಸೇದರ ಸನಿಯೊಳಗಾನು ಸೆದು ಬಣ್ಣಿಪೆನು ರಸನೆಯೊಳಗಾನು ಸೆದು ಬಣ್ಣಿಪೆನು ಅಕ್ಕರದೊಳ ಪ್ರಭುವು ಮುಕ್ತಾಯಕ್ಕನಳವ ಹರಿದು ಲಿಂಗಾಂಗೈಕ್ಯದನುವಂ ತಿಳಿಸಿ ಬಗ್ಗೆಯ ಭಕ್ತನುದಿಸಿ ಉಕ್ಕು ಹರೆಯಂ ನೋಡಿ ಮಾಯೆಯು ತಕ್ಕುವನು ತನಗೆಂದು ಪಿಡಿಯಲು ಸಿಕ್ಕದೇತಾ ಹೋದವನಗೀಗೆ ಮಂಗಲವಾ ಮಂಗಲವಾ. ಶ್ರೀ ಗುರು ಪಂಚಾಕ್ಷರೇಶ್ವರ ಮಹಾರಾಜ್ ಕೈ ಜಯ. ಸದಾಶಿವ ಕವಿಗಳವರು ಈ ನಾಡಿಗೆ ಅನುಭವ ಮಂಟಪವನ್ನ ನಿರ್ಮಿಸಿರುವಂತ ಬಸವ ತಂದೆಯ ಸ್ತುತಿಯನ್ನ ಮಾಡ್ತಾರೆ. ಯಾರೋ ಮಕ್ಕಳು ಮಾತಾಡಬಾರದು, ಈ ಕಡೆ ಗಮನ ಕೊಟ್ಟು ಕೇಳ್ರಪ್ಪ. ಸದಾಶಿವ ಕವಿಗಳ ಈ ಸಾಹಿತ್ಯ ಎಷ್ಟು ಅದ್ಭುತ ಇದೆ ಅಂದ್ರೆ, ಧಾಂಪುರದ ಚನ್ನ ಕವಿಗಳವರು ಹಾನಗಲ್ ಕುಮಾರ ಶಿವಗಿಗಳವರ ಪುರಾಣದೊಳಗೆ ಒಂದು ನುಡಿ ಬರೀತಾರೆ. ತುಡುಗರೆಸಗಿದ ದೋಷ ಮಮ್ಮದು 3 ತೆಲೆಯ ತನಕ, ಕವಿ ಕಾವ್ಯದೋಳಿ ಎಸಗಿದ ದೋಷ ಮಮ್ಮದು 100 ತೆಲೆಯ ತನಕ. ಎಷ್ಟು ಅದ್ಭುತ ರೀ! ತುಡುಗರ್ ಎಸಗಿದ ದೋಷ ಮಮ್ಮದು 3 ತೆಲೆಯ ತನಕ ರೀ. ತುಡುಗರು, ಕಳ್ಳರು, ಮಕ್ಕಳು ಏನಾದ್ರೂ ಒಂದು ದೋಷವನ್ನ ಕೆಟ್ಟದ್ದು ಮಾಡಿದ್ರೆ ಅದು 3 ತೆಲೆ ತನಕ ಇರ್ತದಂತ ಅವ್ರ ಮನೆತನಕ. ಕವಿ ಕಾವ್ಯದೋಳು ಎಸಗಿದ ದೋಷ ಮಮ್ಮದು 100 ತೆಲೆಯ ತನಕ. ಕವಿಗಳು, ಸಾಹಿತಿಗಳು ಈ ಪುರಾಣದೊಳಗ ಏನಾದ್ರೂ ಸುಳ್ಳು ಬರೆದು ಬಿಟ್ರೆ ಅದು 100 ತೆಲೆ ತನಕನು ಸಹಿತ ಸುಳ್ಳು ಇರ್ತದಂತ. ಹಾಗೆ ಅದು. ಆದರೆ ಹುಕ್ಕೇರಿ ಸದಾಶಿವ ಕವಿಗಳವರು ಪರಮ ತಪಸ್ವಿ ಆಗಿರುವಂತ ಅಖಂಡ ಬ್ರಹ್ಮಚರ್ಯದ ದಿವ್ಯ ಘನತೇಜೋ ಮೂರ್ತಿ, ಭೀಷ್ಮ ಬ್ರಹ್ಮಚಾರಿಯಾಗಿರುವಂತ ಪಂಚಾಕ್ಷರ ಜೋರು ಪುರಾಣವನ್ನ ಅವರು ಬಸವಣ್ಣನವರ ಪ್ರಾರ್ಥನೆಯನ್ನ ಮಾಡ್ತಾರೆ. ಬಸವ ಮೂರ್ತಿಯನಾಥ ಕೀರ್ತಿಯೇ ಬಸವ ಯೋಗ್ಯನ ಜಗದ ಭಾಗ್ಯನ. ಬಸವನ ಕೀರ್ತಿ ಜಗತ್ತಿನ ತುಂಬೆಲ್ಲ ಪಸರಿಸಿದೆ. ಯಾರಿಗೆ ಗೊತ್ತಿಲ್ಲ ಹೇಳಿ? ಬಸವಣ್ಣನವರು 280 ಕೋಟಿ ವಚನಗಳನ್ನ ಈ ನಾಡಿಗೆ ನೀಡಿದಂತವರು ಬಸವತಂತ್ರ. ಅನುಭವ ಮಂಟಪವನ್ನ ನಿರ್ಮಿಸಿದಂತವರು, ಭಕ್ತಿಯ ಧೂಮವನ್ನ ವಿಶ್ವದೆಲ್ಲೆಡೆ ಪಸರಿಸಿದಂತವರು, ಸರ್ವರಿಗೂ ಸಹಿತ ಕಾಯಿಕದ ತತ್ವ ಸಿದ್ಧಾಂತವನ್ನ ಕರುಣಿಸಿದಂತವರು, ಎಲ್ಲರೂ ನನ್ನವರು ಅನ್ನುವ ಬಿಗಿದಪ್ಪಿನ ಭಾವವನ್ನ ತಾಳಿಕೊಂಡವರು ಬಸವಣ್ಣನವರು. ಇವನಾರವ 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 ಎಂದೆನಿಸಿದರಯ್ಯ, ಇವನಮ್ಮವ ಇವನಮ್ಮವ ಕೂಡಲ ಸಂಗಮ ದೇವಾ ನಿಮ್ಮ ಮನೆಯ ಮಹಾಮಗನೆಂದೆನಿಸಯ್ಯ ಅಂತ ತಿಳ್ಕೊಂಡು ಅಪ್ಪಿಕೊಂಡು ಒಪ್ಪಿಕೊಂಡವರು ಅದು ಬಸವಣ್ಣನವರು. ಕಾರ್ತಿಕದಲ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದ, ಬಟ್ಟೆಗೆಟ್ಟವರಿಗೆ ದೊಂದು ದಿಕ್ಕಾಗಿ 8 ಶತಮಾನಗಳ ಹಿಂದೆ ಓ ಖಡ್ಗವನ ಅಂತ ಆಧ್ಯಾತ್ಮ ವೀರ ಹೇ ಧೀರಾವತಾರ ಶ್ರೀ ಬಸವೇಶ್ವರ ಅಂತಾರೆ. ಅಷ್ಟು ಕಂಪಿ ಬಸವಣ್ಣ ಹುಟ್ಟಿ ಬರಬೇಕಾದ್ರೆ ತಂಗಾಳಿ ಬೀಸಿತ್ತಂತ. ತಂಗಾಳಿ ಬೀಸಿ ಹಾಗೆ ಬಸವಣ್ಣನ ಕೃಪೆಯನ್ನ ಪಡೆದುಕೊಂಡು ಸದಾಶಿವ ಕವಿಗಳು ಬಸವೇಶನೇ ನಿನ್ನ ಕೃಪೆ ಸದಾ ಇರಲಿ, ಗಾನಯೋಗಿ ಪಂಚಾಕ್ಷರೇಶ್ವರ ಪುರಾಣವನ್ನ ನಾನು ರಚನಾ ಮಾಡ್ತಾ ಇದ್ದೀನಿ ಅನ್ನೋದನ್ನ ಸದಾಶಿವ ಕವಿಗಳು ಅಂದ್ರೆ ನಮ್ಮ ಗುರುಗಳು ಪುಟ್ಟರಾಜ ಅಜ್ಜೋರಂತಾರೆ, ಕಲ್ಯಾಣದ ಬಸವಣ್ಣನೇ ಕಲ್ಯಾಣವ ಮಾಡಯ್ಯ. ವಾಣಿಯಲ್ಲಿ ನಿಮ್ಮ ನೆನಹು, ಮನದ ವಿಷಯಗಳ ನೆನಹು, ಜಾಣನಲ್ಲ ನಾನು ಮನವ ತಿದ್ದಲಾಗದೆನಗೆ ದೇವ
ಕಲ್ಯಾಣದ ಬಸವಣ್ಣನೇ ಕಲ್ಯಾಣವ ಮಾಡಯ್ಯ ಕಲ್ಯಾಣದ ಬಸವಣ್ಣನೇ ಕಲ್ಯಾಣವ ಮಾಡಯ್ಯ ಕಲ್ಯಾಣದ ಮಾರ್ಗವೆನಗೆ ಕಲ್ಯಾಣದ ಮಾರ್ಗವೆನಗೆ ತಿಳಿಯಲೊಲ್ಲದಯ್ಯ ದೇವ ತಿಳಿಯಲೊಲ್ಲದಯ್ಯ ದೇವ ಕಲ್ಯಾಣದ ಬಸವಣ್ಣನೇ ಕಲ್ಯಾಣವ ಮಾಡಯ್ಯ ಕಲ್ಯಾಣದ ಬಸವಣ್ಣನೇ ವಾಣಿಯಲ್ಲಿ ನಿಮ್ಮ ನೆನವು ಮನದ ವಿಷಯಗಳ ನೆನವು ವಾಣಿಯಲ್ಲಿ ನಿಮ್ಮ ನೆನವು ಮನದ ವಿಷಯಗಳ ನೆನವು ಜಾಣನಲ್ಲ ನಾನು ಮನವ ಜಾಣನಲ್ಲ ನಾನು ಮನವ ತಿದ್ದಲಾಗದೆನಗೆ ದೇವ ತಿದ್ದಲಾಗದೆನಗೆ ದೇವ ಕಲ್ಯಾಣದ ಬಸವಣ್ಣನೇ ಕಲ್ಯಾಣವ ಮಾಡಯ್ಯ ಕಲ್ಯಾಣದ ಬಸವಣ್ಣನೇ ಕೆಸರಿನೋಳು ಸಿಕ್ಕ ಹಳೆಯ ಕಸುಬಿನತೆ ನಾನಾದರೂ ಕೆಸರಿನೋಳು ಸಿಕ್ಕ ಹಳೆಯ ಕಸುಬಿನತೆ ನಾನಾದರೂ ಹಸಗಿಡಿಸುವ ಹೆಸರದಿ ಹಸಗಿಡಿಸುವ ಹೆಸರದಿ ಸಿಕ್ಕು ಬಳಲುತ್ತಿರ್ಪೆನೆಯ ದೇವ ಸಿಕ್ಕು ಬಳಲುತ್ತಿರ್ಪೆನೆಯ ದೇವ ಕಲ್ಯಾಣದ ಬಸವಣ್ಣನೇ ಕಲ್ಯಾಣವ ಮಾಡಯ್ಯ ಕಲ್ಯಾಣದ ಬಸವಣ್ಣನೇ ಬರಬಾರದ ಬಂದು ಬಂದು ನೊಂದು ಬೆಂದೆನೆಯ ಬರಬಾರದ ಜನ್ಮಗಳು ಬಂದು ಬಂದು ನೊಂದೆ ಬೆಂದೆನೆಯ ಗುರುವೇ ಪುಟ್ಟರಾಜನುತನ ಗುರುವೆ ಪುಟ್ಟರಾಜನುತನ ಗುರುವೆ ಪುಟ್ಟರಾಜನುತನ ಮುಂದೆ ನೀನು ಕರುಣಿಸಯ್ಯ ಮುಂದೆ ನೀನು ಕರುಣಿಸಯ್ಯ ಕಲ್ಯಾಣದ ಬಸವಣ್ಣನೇ ಕಲ್ಯಾಣವ ಮಾಡಯ್ಯ ಅಯ್ಯ ಕಲ್ಯಾಣದ ಬಸವಣ್ಣನೇ ಕಲ್ಯಾಣವ ಮಾಡಯ್ಯ ಕಲ್ಯಾಣದ ಮಾರ್ಗವೆನಗೆ ಕಲ್ಯಾಣದ ಮಾರ್ಗವೆನಗೆ ತಿಳಿಯಲೊಲ್ಲದಯ್ಯ ದೇವ ತಿಳಿಯಲೊಲ್ಲದಯ್ಯ ದೇವ ಕಲ್ಯಾಣದ ಬಸವಣ್ಣನೇ 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 ಬರಬಾರದ ಜನ್ಮದೊಳು ಬಂದೆ ಬಂದು ನೊಂದೆ ನೊಂದೆ ಅನ್ನೋದನ್ನ ಪೂಜ್ಯ ಗುರುಗಳು ಬಹಳ ಅದ್ಭುತವಾಗಿ
ತಮ್ಮ ಭಾವಮಂದಾಕಿನಿ ಎನ್ನುವ ಗ್ರಂಥದೊಳಗ ನಮಗೆಲ್ಲ ಮನೋದ್ಯವಾಗಿ ಕಲ್ಯಾಣದ ಬಸವಣ್ಣನ ಕುರಿತು ಭಕ್ತಿಗೀತೆಯನ್ನ ಬರೆದಿದ್ದಾರೆ. ಇಂಥ ಕಲ್ಯಾಣದ ಬಸವಣ್ಣನೇ ನಾನು ಗಾನಯೋಗಿ ಪಂಚಾಕ್ಷರ ಮಹಾಶೋಗಿಗಳವನ್ನ ಪುರಾಣವನ್ನ ರಚನಾ ಮಾಡ್ತಾ ಇದ್ದೇನೆ, ನನಗೆ ಯಶಸ್ಸನ್ನು ಕೊಡುವಂತ ಬೇಡ್ತಾ ಮುಂದೆ ತಮ್ಮ ಈ ಕಡೆ ಕೇಳ್ರು. ಅಕ್ಕರದೊಳ ಪ್ರಭು ಮುಕ್ತ ಎಕ್ಕ ನಳನವ ಹರಿದು ಲಿಂಗಾಂಗೈಕ್ಯದನವ ತಿಳಿಯ ಗೊಗ್ಗಯ್ಯ ಭಕ್ತನುದ್ಧರಿಸಿ. ಅಕ್ಕ ಮಹಾದೇವಿಗೆ ವೈರಾಗ್ಯದ ಮರ್ಮವನ್ನ ಹೇಳಿದ ಪ್ರಭುವೇ, ಲಕ್ಕುಂಡಿ ಅಜಗಣ್ಣ ಮುಕ್ತಾಯಿಗೆ ಸನ್ಮಾರ್ಗ ತೋರಿದ ಪ್ರಭುವೇ, ಗೊಗ್ಗಯ್ಯನ ಗೊಗ್ಗತನವನ್ನ ಬೆಳೆಸಿ ಮಡ್ಡತನವನ್ನ ಬೆಳೆಸಿ ಮಾನವನ್ನಾಗಿ ಮಾಡಿದ ಪ್ರಭುವೇ, ಶೂನ್ಯ ಪೀಠದ ಪ್ರಥಮ ಅಧ್ಯಕ್ಷನಾಗಿರುವಂತ ಅಲ್ಲಮ ನಿನ್ನ ಸನ್ನಿಧಿಗೆ ನಾನು ಬೇಡುವೆ. ಗಾನಯೋಗಿ ಪಂಚಾಕ್ಷರೇಶ್ವರ ಪುರಾಣವನ್ನು ಬರಿತಾ ಇದ್ದೇನೆ, ನನಗೆ ಮಂಗಲವನ್ನು ನೀಡುವಂತ ಬೇಡಿಕೊಳ್ತಾರೆ. ಆನಂತರ ಈ ನಾಡಿನ ಹಿರಿಯ ಕಿರಿಯ ಕವಿಗಳನ್ನ ದಂಡಿ, ಬಾಣ, ಕಾಳಿದಾಸ, ಭವಭೂತಿ, ಅದರ ಜೊತೆಗೆ ಕವಿ ಪದ್ಮರಸ, ಹರಿಹರ, ರಾಘವಾಂಕ, ಚಾಮರಸ ಇವರೆಲ್ಲರನ್ನು ಸಹಿತ ಸ್ಮರಣೆಯನ್ನ ಮಾಡಿ ನಾನು ಈ ಪುರಾಣವನ್ನು ರಚನೆ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ಬಹಳ ವಿಶೇಷವಾದಂತ ನುಡಿಯನ್ನು ಬರೀತಾರೆ, ಅದನ್ನ ತಾವೆಲ್ಲ ಗಮನವಿಟ್ಟು ಕೇಳಬೇಕು. ರನ್ನ ಪಂಪರ ಕಬ್ಬ ದಂತಿರೆ. ಈ ಪುರಾಣ ರನ್ನನನ್ನು ಪಂಪನನ್ನು ಎಲ್ಲರನ್ನು ಧ್ಯಾನ ಮಾಡುವುದ್ರ ಜೊತೆಗೆ ಕವಿತಾ ಕನ್ಯೆಗೆ ಪ್ರೀತಿ ಕವಿ ಎನಿಸಿಕೊಂಡಿರುವಂತ ದ್ಯಾಂಪುರದ ಚೆನ್ನ ಕವಿಯ ಕೃಪೆಯನ್ನು ನಾನು ಬೇಡ್ತೀನಿ ಅಂತ ಬರೀತಾರೆ. ದ್ಯಾಂಪುರದ ಚೆನ್ನ ಕವಿಗಳಂದ್ರೆ ಹಾನಗಲ್ ಕುಮಾರ ಶಿವಗಿಗಳ ಪುರಾಣವನ್ನ ರಚನೆ ಮಾಡಿದಂತೆ ಅವರು. ತಮ್ಮ ಈ ಕಡೆ ಗಮನ ಕೊಟ್ಟು ಕೇಳಿದ್ರಪ್ಪ, ಕುಮಾರಜ್ಜೋರ್ ಪುರಾಣ ರಚನೆ ಮಾಡಬೇಕು. ಕುಮಾರಜ್ಜೋರ್ ಅಂತಾರ, ಚೆನ್ನ ಕವಿ, ನೀನೇನಾದ್ರೂ ನನ್ನ ಪುರಾಣವನ್ನು ನೀನೇನಾದ್ರೂ ರಚನೆ ಮಾಡಿಬಿಟ್ರೆ, ನಂದೇನಾದ್ರೂ ಚರಿತ್ರೆ ನೀನು ಬರೆದು ಬಿಟ್ಟೆ ಅಂದ್ರೆ ನೀನು ಅಕಾಲಿಕ ಮರಣ ಹೊಂತಿ ಎಚ್ಚರ ಅಂದ್ರು ಚೆನ್ನ ಕವಿ. ಚೆನ್ನ ಕವಿಗಳು ಒಂದು ಕ್ಷಣ ಸ್ತಂಭೀಭೂತರಾದ್ರು. ಸಾವು ಬರ್ತದಂದ್ರೆ ನಾನು ಕಾವ್ಯವನ್ನ ಬರೆಯೋದು ಬಿಟ್ರೆ ಮುಂದೊಂದು ದಿವಸ ಸಾಯುವಂತ ಸತ್ತಂತೆ ಮಲಗಿರುವ ಸಮಾಜಕ್ಕೆ ಕಾರಣಿಕ ಯುಗ ಪುರುಷನಾಗಿ ಮತ್ತೆ ಈ ಸಮಾಜವನ್ನು ಬಡದೆಚ್ಚರಿಸಿದಂತ ಯುಗ ಪುರುಷರ ಚರಿತ್ರೆ ನಾನು ಬಿಟ್ಟು ಬಿಟ್ರೆ ಮಣ್ಣಾಗ ಹೋಗಿ ಬಿಡ್ತದೆ ಈ ಚರಿತ್ರೆ. ನಾನೊಬ್ಬ ಸತ್ರು ಚಿಂತೆ ಇಲ್ಲ, ಕುಮಾರೇಶನ ಪವಿತ್ರವಾಗಿರುವಂತ ಚರಿತ್ರೆ ನಾನು ಬರಿಬೇಕು ಅಂತ ಸಂಕಲ್ಪವನ್ನು ಮಾಡ್ತಾರೆ ಚೆನ್ನ ಕವಿ. ಅವರು 21 ಸಂಧಿಯ ಒಳಗ ಚೆನ್ನ ಕವಿಗಳು 22 ಸಂಧಿಯ ಒಳಗ 18 ಸಂಧಿಯನ್ನು ಬರೀತಾರೆ. ಶಿವರಾತ್ರಿ ಶಿವಯೋಗದ ಪುಣ್ಯ ಪರ್ವ ಕಾಲ ಶಿವಯೋಗ ಮಂದಿರದ ಜಾತ್ರೆಗೆ ಹೋಗಿರ್ತಾರೆ ಚೆನ್ನ ಕವಿಗಳು. ಅವರ ಒಲವಿನ ಮಡದಿ ಕೇಳ್ತಾಳೆ, ಏನ್ರಿ ಕುಮಾರಪ್ಪನ ಜಾತ್ರೆಗೆ ಬಂದಿದ್ದೇವೆ, ನನಗೆ ಈ ಹಸಿರು ಬಳೆಯನ್ನು ನನಗೆ ಕೈಗೆ ತೊಡಸಬೇಕು ಅಂತ ಕೇಳ್ತಾರೆ. ಚೆನ್ನ ಕವಿಗಳಂತಾರ, ಅಲ್ಲ ಈ ಕೈಯಾಗ ಬಳಿ ಅದವಲ್ಲ ಮತ್ಯಾಕ ಬಳಿಬೇಕು ಅಂದ್ರ, ಇಲ್ಲ ನನಗೆ ಬಳಿ ಬೇಕ್ರಿ. ಚೆನ್ನ ಕವಿಗಳೊಂದು ಕಿಮ್ಮತ್ತಿನ ಮಾತಂತಾರ, ನೋಡು ಈಗ ಏನ್ ಇಟ್ಕೊಂಡಿಲ್ಲ ಬಳಿನ, ಈ ಬಳಿ ನಾನು ಹೋಗಿ ಕುಮಾರೇಶನ ಪವಿತ್ರ ಪಾದಕ್ಕೆ ನುಡಿಯ ಗಡಣವನ್ನ ನುಡಿಯ ಸೇವೆಯನ್ನ ಸಲ್ಲಿಸಿ ಬಂದ ಮೇಲೆ ಈ ಬಳಿ ಇದ್ ಬಂದು ನಿನ್ನ ಮುಂಗೈ ತನಕ ಬಳಿ ಇಡಿಸ್ತೀನಿ ಅಂದ್ರಂತ ಅವ್ರು ಚೆನ್ನ ಕವಿಗಳು. ವೇದಿಕೆಯ ಮೇಲೆ ಕುಮಾರೇಶನ ಗುಣಗಾನ ಧರ್ಮ ತತ್ವ ಚಿಂತನವನ್ನ ಮಾಡ್ತಾ 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 ಕನ್ನಡ ನಾಡಿನ ಅಭಿನವ ಕಾಳಿದಾಸ ಎನಿಸಿಕೊಂಡಿರುವಂತ ಚೆನ್ನ ಕವಿಗಳು ವೇದಿಕೆ ಮೇಲೆ ಮಾತನಾಡ್ತಾ ಮಾತನಾಡ್ತಾ ಕುಮಾರೇಶನ ಪಾದವನ್ನು ಲಿಂಗೈಕ್ಯರಾಗ್ಬಿಟ್ರು, ಸೇರ್ಬಿಟ್ರು. ಒಂದು ಕ್ಷಣ ಹೆಂಡತಿಗೆ ಏನು ಮಾತು ಕೊಟ್ಟಿದ್ರು, ಈ ಇಟ್ಟುಕೊಂಡ ಬಳಿ ನಾನು ವೇದಿಕೆಗೆ ಹೋಗಿ ಕುಮಾರೇಶನ ಸನ್ನಿಧಿಗೆ ಪ್ರವಚನವನ್ನ ಸಲ್ಲಿಸಿ ಬರೋ ತನಕ ಇದ್ದು ಬಂದು ನಿನ್ನ ಮುಂಗೈ ತನಕ ಬಳಿ ಇರಿಸ್ತೀನಿ ಅಂತ ಹೇಳಿದ್ರು. ಇಂಥ ಕವಿಗಳ ಕೃಪೆಯನ್ನು ಪಡ್ಕೊಂತ ಮುಂದೆ ಕುಮಾರೇಶನ ಪುರಾಣ ಅಪೂರ್ಣವಾಯಿತು.
ಮತ್ತೆ ಅದಕ್ಕೆ ಒಂದು ಅಧ್ಯಾಯವನ್ನ ಇದೇ ಹುಕ್ಕೇರಿ ಸದಾಶಿವ ಕವಿಗಳು ಬರೀತಾರೆ. ಇವರೂ ಲಿಂಗೈಕ್ಯರಾಗ್ಬಿಡ್ತಾರೆ. ಒಂದು ಪುರಾಣ ಪೂರ್ಣ ಮಾಡೋದು ಹೇಗೆ ಅದನೆ? ಕೊನೆಗೆ ಶಿವಯೋಗ ಮಂದಿರದ ಎಲ್ಲ ಯತಿಗಳು ಪೂಜ್ಯ ಪುಟ್ಟರಾಜಜ್ಜೋರಿಗೆ ಹೇಳ್ತಾರೆ, ಬುದ್ಧಿ, ನೀವು ಕುಮಾರೇಶನ ಕೃಪಾಛತ್ರಕ್ಕೆ ಪಾತ್ರರಾದವರು, ಮತ್ತೆ ತಾವೆಲ್ಲ ಒಂದು ಪರಮ ಸತ್ಯವನ್ನ ನೆನಪಿಟ್ಟುಕೊಳ್ಬೇಕು. ಪುಟ್ಟರಾಜಜ್ಜೋರಿಗೆ ಕವಿ ಅಂತ ಕರೆದವರು ಮೊಟ್ಟ ಮೊದಲು ಧ್ಯಾಂಪುರದ ಚನ್ನ ಕವಿಗಳು ಮೊಟ್ಟ ಮೊದಲು ಪುಟ್ಟರಾಜಜ್ಜೋರಿಗೆ ಕವಿ ಅಂತ ಕರೆದರು. ಕವಿ ಚನ್ನ ಕವಿಗಳು, ಹುಕ್ಕೇರಿ ಸದಾಶಿವ ಕವಿಗಳು ಅಪೂರ್ಣ ಮಾಡಿರುವಂತಹ ಹಾನಗಲ್ಲ ಕುಮಾರ ಶಿವಯೋಗಿಗಳ ಮಹಾಪುರಾಣವನ್ನ ಪುಟ್ಟರಾಜ ಗುರುಗಳು ತಾವು ಕೈಗೆತ್ತಿಕೊಂಡು ಕುಮಾರೇಶನಿಗೆ ಒಂದು ಸಂಕಲ್ಪವನ್ನು ಹೇಳಿದರು. ನಿಮ್ಮ ಚರಿತ್ರೆ ಧರಣಿಗೆ ವಿಚಿತ್ರ. ಶಿವಯೋಗಕ್ಕಾಗಿ ತಾವು ಮನವನ್ನ ಮೀಸಲಿರಿಸಿದಿರಿ, ಸಮಾಜಕ್ಕಾಗಿ ತಮ್ಮ ತನವನ್ನ ಮೀಸಲಿರಿಸಿದಿರಿ, ಸಂಸ್ಕೃತಿ ಸಂಸ್ಕಾರಕ್ಕಾಗಿ ಧನವನ್ನ ಸೂರಿಗೈದಿರಿ. ಆದರೆ ನಾನು ನಿಮ್ಮ ಚರಿತ್ರೆಯನ್ನು ಬರಿತೀನಿ ಎನ್ನುವ ಅಹಂ ನನ್ನಲ್ಲಿ ಇಲ್ಲ. ಆದರೆ ನಿಮ್ಮ ಚರಿತ್ರೆ ಪೂರ್ಣ ಮಾಡಬೇಕು. ನನ್ನದೊಂದು ಸಂಕಲ್ಪ, ಇದು ನಿಮ್ಮ ಇಚ್ಛೆ. ಅಂಧರಿಗಾಗಿ, ನೊಂದವರಿಗಾಗಿ, ಬೆಂದವರಿಗಾಗಿ, ಬಸವಳಿದವರಿಗಾಗಿ, ದೀನರಿಗಾಗಿ, ದರಿದ್ರರಿಗಾಗಿ, ಅನಾಥರಿಗಾಗಿ ನೀನು ರಕ್ಷಾ ಕವಚವನ್ನ ನೀಡಪ್ಪ. ನಾನು ನಿನ್ನ ಚರಿತ್ರೆಯನ್ನು ಬರಿತೀನಿ ಅಂತ ತಿಳ್ಕೊಂಡು ಆ ಚರಿತ್ರೆಯನ್ನ ಸಂಪೂರ್ಣವಾಗಿ ಪುರಾಣದೊಳಗ ವಾರ್ತಿಕ ಸಟ್ಪದಿಯೊಳಗ ಬರೆದವರು, ಪೂರ್ಣ ಮಾಡಿದವರು ಯಾರಂದ್ರೆ ಅದು ನಮ್ಮ ಗುರುಗಳು, ಅದು ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳು. ಇಂಥ ಚನ್ನ ಕವಿಗಳ ಕೃಪೆಯನ್ನ ಸದಾಶಿವ ಕವಿಗಳು ಇಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಆನಂತರ ಗಾನಯೋಗಿ ಪಂಚಾಕ್ಷರಜ್ಜನ ಭವ್ಯವಾಗಿರುವಂತಹ ಅಖಂಡ ಬ್ರಹ್ಮಚರ್ಯವನ್ನ ವರ್ಣನೆ ಮಾಡ್ತಾರೆ. ಲಿಂಗ ಪೂಜಾ ನಿರತರು, ಶಿವಯೋಗ ಸಾಮ್ರಾಜ್ಯದ ಅನಗ ಶಕ್ತ ದೊರೆಯಾಗಿರುವಂತಹ ಹಾನಗಲ್ಲ ಗುರುಕುಮಾರ ಶಿವಯೋಗಿಯ ಕೃಪಾಪುಂಜಕ್ಕೆ ಪಾತ್ರರಾಗಿರುವಂತಹ ಗಾನಯೋಗಿಯೇ, ನಿನ್ನೆ ಕೃಪೆ ಸದಾಗಿರಲಿ. ಈ ಪುರಾಣಕ್ಕೆ ನೀನೆಲ್ಲ ಮಂಗಲವನ್ನ ಇಟ್ಟು ನನಗೆ ಆಶೀರ್ವಾದವನ್ನ ಮಾಡು ಅಂತ ತಿಳ್ಕೊಂಡು ಕವಿಗಳು ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ. ಕೊನೆಗೆ ಆ ಪೀಠಿಕಾ ಸಂಧೆಯ ನುಡಿಯನ್ನ ಸದಾಶಿವ ಕವಿಗಳು ಏನಂತಾರೆ ಕೇಳಿ. ಆದರದೊಳನ ಮೃತ ಮಗನಾರೋದಿ ಕೇಳಿಸಿ ಕೇಳಿ ಪೂಜಿ ಪರಾದ ಯಾನಿದೆ ಶಂಭುವವರಿಗೆ ಕರುಣ ಧ್ವಡವೆರಿಸಿ ಮೊದವೈಸಿರಿಯ ಮೈಸಿರಿಯು ಬೇಕಾದ ಪುತ್ರ ಕಳತ್ರ ಬಾಂಧವರಾದಿಯಾದುದ ನಿವಾನಿದು ತಾಂ ಪೀಠಿಕಾ ಸಂಧಿ ಪೀಠಿಕಾ ಸದಿ ಸಾಂಬಜಯ ನಮ ಪಾರ್ವತೀಪತಿ ಶಿವಹರ ಮಹಾದೇವ. ಯಾರು ಗಾನಯೋಗಿ ಪಂಚಾಕ್ಷರೇಶ್ವರ ಮಹಾಪುರಾಣವನ್ನ ಯಾರು ಓದ್ತಾರೆ, ಯಾರು ಕೇಳ್ತಾರೆ, ಯಾರು ಇದರ ಶ್ರವಣವನ್ನ ಮಾಡ್ತಾರೆ, ಅವರೆಲ್ಲರಿಗೂ ಸಹಿತ ಆ ಗುರು ಎಲ್ಲವನ್ನು ಕರುಣಿಸ್ತಾನೆ ಅಂತ ತಿಳ್ಕೊಂಡು 18 ನುಡಿಗೆ ಪೀಠಿಕಾ ಸಂಧಿಯನ್ನ ಇಲ್ಲಿ ಸದಾಶಿವ ಕವಿಗಳು ಮಂಗಲವನ್ನ ಮಾಡ್ತಾರೆ. ಇನ್ನ 1ನೇ ಅಧ್ಯಾಯದೊಳಗ ಸೂಚನೆ ಪದ್ಯೆಯನ್ನ ನಮ್ಮ ಗವಾಯಿಗಳು ಓದಿ ಒಂದು ನುಡಿಯನ್ನು ಓದ್ತಾರೆ. ಏನ್ ಬರ್ತದೆ ಕೇಳಿ. ಕಾಡಶೆಟ್ಟಿಹಳ್ಳಿ ಊರಿನ ನಾಡವರಿಯ ಚರತೆ ಮಠದೊಳು ನಾಡವರಿಯ ಚರಾತಿ ಮಠದೊಳು ನಾಡ ಪುಟ್ಟಿದ ನೀ ಪುನೀತನು ಚರಿತನಾಯಕನು ಶೀರ್ಷ ವಿಧಿ ವಿಭುದೇಶವಾದಿತ
ವೇಷ ಶ್ರೀಶ ವಿದೀಶ ಪೂಜಿತ ವೇಷ ಶ್ರೀಶ ವಿದೀಶ ಪೂಜಿತ ಕಾಶ ಸಮ ಸಂಕಾಶ ದೇಹ ಗಿರೀಶ ಗಿರಿಜೇಶ ಈಶ ಶಿವ ದಿವಸೀಚ ಸೋಚಿಪ್ತ ಕೇಶ ವಿದುನ ವಿದುನಯನಾಶು ವಿರತ ಮದಿಮಾ ಮತಿಮಾ ಕೇಶ ಗಣೇಶ ಪುರನಾಶ 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 ಭಾರತಾಂಬೆಯ ಜಠರ ರುದಿಸಿದ ವೀರಭೋಸ ಜವಾನಿಹರೋ ಮೇನ್ ಶೂರ ಸಾವರಕಾರ ಗಾಂಧಿ ಮಹಾತ್ಮಾದಿಗಳು ಸಾರ ರಾಜವಾಂಗ್ಲಘನ ಸರಕಾರದೋ ಪಡೆದಿಯ ಪ್ರಜಾ ಜನವಾರಕಾತ್ಮ ಶರೀರ ಸುಖದನವನು ಶರೀರ ಸುಖದನವನು ಮಾರಿಹರೋ 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 ಸಾಂಬ ಜಯ ನಮ ಪಾರ್ವತಿ ಪದ ಶಿವ ಹರ ಹರ ಮಹಾದೇವ. ಸದಾಶಿವ ಕವಿಗಳವರು ಒಂದನೆಯ ಸಂಧಿಯೊಳಗ ಸೂಚನಾ ಪದ್ಯದೊಳಗ ಕಾಡಸಿಟ್ಟಿ ಹಳ್ಳಿ ಅನ್ನುವ ಚರಂತಿ ಮಠದೊಳಗ ಗಾನಯೋಗಿಗಳು ಜನ್ಮವನ್ನ ತಾಳಿದ್ರು ಅನ್ನೋದನ್ನ ಸೂಚನೆ ಪದ್ಯದಲ್ಲಿ ತಿಳಿಸಿ ಮುಂದೆ ಶಿವಸ್ತುತಿಯನ್ನ ಮಾಡುವುದರ ಜೊತೆಗೇನೆ ಸಮುದ್ರದ ವರ್ಣನೆಯನ್ನ ಮಾಡಿ ಈ ಭವ್ಯ ಭಾರತ ದೇಶದ ವರ್ಣನೆಯನ್ನ ಮಾಡ್ತಾರೆ. ಭಾರತ ಅಂದ್ರೆ ವಿವಿಧತೆಯಲ್ಲಿ ಏಕತೆಯನ್ನ ಕಂಡಂತ ದೇಶ ಇದು ಭಾರತ. ಜಡದೇಹ ಇರುವರೆಗೂ ಸಹಿತ ಜಗದೀಶನ ಮುಡಿಗೆ ಮಲ್ಲಿಗೆಯಾಗಿ ಪರಿಶೋಭಿಸಿದಂತ ಜನಸೇವೆಯೇ ಜನಾರ್ದನ ಸೇವೆಯೇ ದೇಶ ಸೇವೆಯೇ ಈಶ ಸೇವೆಯೇ ಅಂತ ತಿಳ್ಕೊಂಡು ಭಾರತಾಂಬೆಗೆ ಪ್ರಾಣಾರ್ಪಣೆಯನ್ನು ಮಾಡಿದಂತ ಯೋಧರಿಗೆ ಜನ್ಮ ಕೊಟ್ಟಂತ ದಿವ್ಯ ದೇಶ ಇದು ಭಾರತ. ಖಗಗಳಿಂದ ಮೃಗಗಳಿಂದ ಸಸ್ಯ ಶ್ಯಾಮಲಾದಿಗಳಿಂದ ಪರಿಶೋಭಿಸುವಂತ ದಿವ್ಯ ದೇಶ ಇದು ಭಾರತ. ರಸ ಋಷಿಗಳು ಮನಮುನಿಗಳು ತ್ಯಾಗಿಗಳು ಯೋಧರು ಯೋಗಿಗಳು ತ್ಯಾಗಿಗಳು ಅಮರ ಚೈತನ್ಯಾತ್ಮರಿಗೆ ಜನ್ಮ ಕೊಟ್ಟ ದೇಶ ಇದು ಭಾರತ. ಭಾರತ ಎಂತೆಂತವ್ರು ಜನ್ಮ ತಾಳಿದ್ರು. ರಾಜಗುರು ಭಗತ್ ಸಿಂಗ್ ಸುಖದೇವ್ ಹದಿಹರೆಯದ ವಯಸ್ಸಿನಲ್ಲಿ ನನ್ನ ಮಾತೆ ಭಾರತ ಮಾತೆ ಸ್ವತಂತ್ರರಾಗಬೇಕು ಅನ್ನುವ ಕೆಚ್ಚೆದೆಯ ಗಂಡುಗಳಿಗೆ ಜನ್ಮ ಕೊಟ್ಟ ದೇಶ ಇದು ಭಾರತ. ಇಂಥ ಭವ್ಯ ಭಾರತದ ಇತಿಹಾಸವನ್ನು ನಾವೆಲ್ಲ ಮೆಲುಕು ಹಾಕೊಂಡು ಬಿಟ್ರೆ ಎಲ್ಲಿಗೆ ಬಂದದೆ? ಸ್ವಲ್ಪ ಒಂದು ಏತಮ್ಮ ಈ ಘಟನಾ ನೆನಪಿಟ್ಟು ಸಿಂಪಿ ಲಿಂಗಣ್ಣವರು ಅಂತ ಹೇಳಿ ಅವರೊಂದು ಗ್ರಂಥ ಬರೀತಾರೆ. 100 ಗಡಿಗೆಗೆ 1 ಬಡಿಗೆ. ಆ ಪುಸ್ತಕದ ಹೆಸರು ಏನ್ತಮ್ಮ? 100 ಗಡಿಗೆಗೆ 1 ಬಡಿಗೆ. ನಿಮಗೆ 100 ಬಡಿಗೆ ಬೇಕು. ಅವರು ಅದರ ಒಂದು ಚಲೋ ಕಿಮ್ಮತ್ತಿನ ಮಾತು ಬರೀತಾರೆ. ಯಾರಿಗೆ ಸ್ವತಂತ್ರ ಸಿಕ್ಕದೆ ಅಂತ ಬರೀತಾವ್ರು. ಸ್ವತಂತ್ರ ಯಾರಿಗೋ ಸಿಕ್ಕಿದೆಯಂತೆ, ಸಿಕ್ಕವರಿಗೆ ಅದು ದಕ್ಕಿದೆಯಂತೆ, ಅಡಗೆಯ ಮನೆಯಲ್ಲಿ ಬೆಕ್ಕಿದೆಯಂತೆ, ಕೆನೆಯನ್ನೆಲ್ಲ ನೆಕ್ಕಿದೆಯಂತೆ ಅಂತ ಬರೀತಾರೆ. ಏನ್ ಅದ್ಭುತ ಮಾತು ನೋಡ್ರಿ ಇದು. ಸ್ವತಂತ್ರ ಯಾರಿಗೋ ಸಿಕ್ಕಿದೆಯಂತೆ, ಸಿಕ್ಕವರಿಗೆ ಅದು ದಕ್ಕಿದೆಯಂತೆ, ಅಡಿಗೆ ಮನೆಯಾಗ ಬೆಕ್ಕಿದೆಯಂತೆ, ಏನು ನೆಕ್ಕಿದೆಯಂತೆ? ಕೆನೆಯನ್ನೆಲ್ಲ ನೆಕ್ಕಿದೆಯಂತೆ. ನನಗೆ ಮೊದಲು ಇದು ಅರ್ಥ ಆಗ್ಲಿಲ್ಲ. ಈಗ ಈ ಸಿಂಪಿ ಲಿಂಗಣ್ಣವರ ಈ ಮಾತು ಅರ್ಥ ಆಗ್ಲಿಲ್ಲ. ಯಾರಿಗೆ ಸಿಕ್ಕಿದೆ ಸ್ವತಂತ್ರ ಅನ್ನೋದನ್ನ ನಾನು ಗಮನ ಇಟ್ಟು ಓದ್ತಾ 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 ಹೋದಾಗ ಅದರ ಒಂದು ಮನೋಜ್ಞವಾಗಿರುವಂತ ವಿಚಾರ ನನ್ನ ನೆನಪಾತು. ಒಂದು ಶಾಲೆ, ಆ ಶಾಲೆಯೊಳಗ ಮೇಷ್ಟ್ರು ಎಲ್ಲಾ ಮಕ್ಕಳ ಫೋಟೋ ತೆಗೆಸ್ಬೇಕಂತ ತಿಳ್ಕೊಂಡು ಫೋಟೋಗ್ರಾಫರ್ ಅನ್ನ ಕರೆಸಿದ್ರಂತ. ಯಾರಿಗೆ ಸಿಕ್ಕದ ಸ್ವತಂತ್ರ ಅಂತ. ಆ ಫೋಟೋಗ್ರಾಫರ್ ಬಂದ, ಏನ್ ಸರ್ ಅಂದ, ಮಕ್ಕಳದೆಲ್ಲಾ ಫೋಟೋ ತೆಗೆಸ್ಬೇಕಾಗಿತ್ತಮ್ಮ,
ಒಂದ್ ಫೋಟೋಕ್ಕೆ ಎಷ್ಟು ಅಂತ ಕೇಳಿದೆ. ಫೋಟೋಗ್ರಾಫರ್ ಅಂದ, ಸರ್ ಎಲ್ಲ ಮೊಬೈಲ್ ಬಂದು ನಮ್ ಜೀವನೇ ಹೊಡೆದವ್ರಿಪ್ಪ, ಸ್ವಲ್ಪ ನೋಡಿ ಕೊಡ್ರಿ ಅಂದ್ರ. ನಮ್ಮ ದೇಶದೊಳಗೆ ನೋಡಿ ಕೊಡ್ರಿ ಅಂತ ನೋಡೇ ಕೊಡ್ತಾರ, ನೋಡಿ ಉಗುಳಿ ಅಂದ್ರೆ ಮತ್ತೆ ನೋಡೇ ಉಗುಳ್ತಾರ ಏನ್ರಿ. ಇದು ಪದ್ಧತಿ ಬಹಳ ಮಜಾ. ನಮ್ ನೋಡಿ ಕೊಡ್ರಿ ಅಂದ್ರ ಆಯ್ತಾಯ್ತು ನಾಳಿಗೆ ಬರಿ. ಅಲ್ಲೆಲ್ಲ ಒಂದು ಮಾತು ಹೇಳಪ್ಪ ಅಂದ್ರೆ 50 ರೂಪಾಯಿ ಒಂದು ಫೋಟೋ ಸರ್. ಆಯ್ತು ನಾಳಿಗೆ ಬಾ ನೀ ಫೋಟೋ ತೆಗಿಯಕ್ ಮಕ್ಕಳದಂತ ಹೆಡ್ ಮಾಸ್ಟರ್ ಕಳಿಸಿದ್ರು. ಆಯಾ ಕ್ಲಾಸ್ ರೂಮಿನ ಟೀಚರ್ಸ್ ಅನ್ನ ಹೆಡ್ ಮಾಸ್ಟರ್ ಕರೆಸಿ, ಏನ್ ಮೇಡಮ್ ನಾಳಿಗೆಲ್ಲ ಮಕ್ಕಳ ಫೋಟೋ ತೆಗ್ಸದೇ, ಎಲ್ಲಾ ಮಕ್ಕಳಿಗೆ ಒಂದು 100 ರೂಪಾಯಿ ತರ ಕೇಳ್ರಿ ಅಂತ. ಫೋಟೋಗ್ರಾಫರ್ ಎಷ್ಟು ಹೇಳ್ಯಾನ, ಹೆಡ್ ಮಾಸ್ಟರ್ ಎಷ್ಟು ಹೇಳಿದ್ರಿ ಈಗ? ಹೂನ್ರಿ ಅಂತ ಆಯಾ ಕ್ಲಾಸ್ ಟೀಚರು ಕ್ಲಾಸ್ ರೂಮಿಗೆ ಬಂದ್ರು. ಮಕ್ಕಳೇ ನಾಳೆಗೆಲ್ಲ ನಿಮ್ ಫೋಟೋ ತೆಗೆದದೆ, ನಾಳೆಯಿಂದ ಮನೆಯಿಂದ ನೀವು ಸ್ಕೂಲಿಗೆ ಬರಬೇಕಾದ್ರ ಎಲ್ಲರೂ ಫೋಟೋ ತೆಗಿಸ್ಕೊಳ್ಳೋರು 200 ರೂಪಾಯಿ ತೆಗೆದುಕೊಂಡು ಬರ್ಬೇಕಂದ್ರು ಅವ್ರ. ಹೂನ್ರಿ ಮೇಡಮ್ ಅಂದ್ರು. ಮನೆಗೆ ಬಂದ್ರು ಮಕ್ಕಳು, ಮಮ್ಮಿ ಅಂದ್ರು, ಏನು ಶಾಲೆಯಾಗ ನಮ್ ಫೋಟೋ ತೆಗಿತಾರಂತ ನಮ್ ಮೇಡಮ್ ಹೇಳ್ಯಾರ 500 ರೂಪಾಯಿ ಕೊಡ್ಬೇಕಂತ. ಸ್ವತಂತ್ರ ಯಾರಿಗೆ ಸಿಕ್ಕದ? ಈ ಮಮ್ಮಿ ಯಾರು ಕೇಳ್ಬೇಕ? ಅಪ್ಪನ ಕೇಳ್ಬೇಕಲ್ಲ. ಏನ್ರಿ ಯಾಕ ಅಂದವ. ಶಾಲ್ಯಾಗ ಮಗನ್ ಫೋಟೋ ತೆಗಿಸ್ತಾರಂತ್ರಿ, 1000 ರೂಪಾಯಿ ಕೊಡ್ಬೇಕಂತ್ರಿ. ಫೋಟೋಗ್ರಾಫರ್ ಎಷ್ಟು ಹೇಳ್ಯಾನ? 950 ಯಾವ ಮಗನ ಹತ್ರ ಹೋತ. ಅದಕ್ಕೆ ಅವ್ರಂತಾರ, ಸ್ವತಂತ್ರ ಯಾರಿಗೋ ಸಿಕ್ಕಿದೆಯಂತೆ, ಸಿಕ್ಕವರಿಗೆ ಅದು ದಕ್ಕಿದೆಯಂತೆ, ಅಡಗಿಯ ಮನೆಯಲ್ಲಿ ಬೆಕ್ಕಿದೆಯಂತೆ, ಕೆನೆಯನ್ನೆಲ್ಲ. ಇಂಥ ಭಾರತ ದೇಶದೊಳಗ ಮೋಸ, ವಂಚನೆ, ಅನ್ಯಾಯ, ಅಧರ್ಮಗಳು ನಡೆದಾಗ ಮತ್ತೆ ದೇವರು ಈ ಲೋಕಕ್ಕೆ, ಈ ದೇಶಕ್ಕೆ ಅವತರಿಸಿ ಬಂದ. ಅಂಬಾಪ ಏತಮ್ಮ ಇಂಥ ಭವ್ಯ ಭಾರತ. ಸದಾಶಿವ ಕವಿಗಳು ಹೇಳುವ ಹಾಗೆ ವೀರ ಬೋಸ್, ಜವಾಹರ್ಲಾಲ್ ನೆಹರು, ಭಗತ್ ಸಿಂಗ್, ರಾಜಗುರು, ಸುಖದೇವ್, ವೀರ್ ಸಾವರ್ಕರ್, ಒಂದು ಕ್ಷಣ ಇವರನ್ನ ನೆನಪಿಸಿಕೊಂಡ್ರೆ ಮೈ ಮನಗಳೆಲ್ಲ ರೋಮಾಂಚನ ನಿರ್ಮಾಣಗಳು. ಒಂದು ಘಟನಾ ಹೇಳಿ ನಿಮಗ್ ಬಿಟ್ಟು ಬಿಡ್ತೀನಿ ಕೇಳಿ. ಈ ದೇಶಕ್ಕೆ ಸ್ವತಂತ್ರ ಸಿಗುವುದಕ್ಕಿಂತ ಪೂರ್ವದೊಳಗ ಒಂದು ಘಟನಾ ನಡೀತು. ಈ ದೇಶದಲ್ಲಿ ಹುಟ್ಟಿದಂತ ಒಬ್ಬ ಹುಡುಗ, 8 ವರ್ಷದ ಹುಡುಗ, ಅವನಿಗೆ ಈ ಭವ್ಯ ಭಾರತ ದೇಶದ ಕೇಸರಿ, ಬಿಳಿ, ಹಸಿರು ಈ ತ್ರಿವರ್ಣ ಧ್ವಜದ ತಿರಂಗವನ್ನ ಕೆಂಪು ಕೋಟೆಯ ಮೇಲೆ ಹಾರಿಸಿ ಭೋಲೋ ಭಾರತ್ ಮಾತಾಕಿ ಜೈ ಅನ್ನಬೇಕನ್ನೋ ಕನಸು ಕಟ್ಟಿಕೊಂಡ ಹುಡುಗ. ಅಲ್ಲಲ್ಲಿ ಬ್ರಿಟಿಷರೆಲ್ಲ ಹಿಂಗ್ ಗನ್ ಹಿಡ್ಕೊಂಡು ನಿಂತಿದ್ರು. ಯಾರು ಬರ್ತಾರೋ ಅವ್ರಿಗೆ ಗುಂಡೆ ಹಾಕಿಬಿಡ್ಬೇಕು ಅಂತ. ಆ ಹುಡುಗ ಅವರೆಲ್ಲರ ಕಣ್ಣಂಚಿನಲ್ಲಿಯೂ ಸಹಿತ ತಪ್ಪಿಸಿಕೊಂಡು ಕೆಂಪು ಕೋಟೆಯನ್ನ ಏರಿ ಹೋಗಿ ಅಲ್ಲಿ ಭಾವ, ರಾಗ, ತಾಳಗಳ ಸಮ್ಮಿಶ್ರಣವಾಗಿರುವಂತಹ ಕೇಸರಿ, ಬಿಳಿ, ಹಸಿರು ಭಾರತ ದೇಶದ ಧ್ವಜವನ್ನ ಹಾರಿಸಿ ಶೆಲಟ್ಟು ಹೊಡೆದು ಕೆಳಗೆ ಇಳಿದು ಬಂದ. ಬ್ರಿಟಿಷರು ಗುಂಡು ಹಾಕಿದ್ರು ಹುಡುಗನಿಗೆ. ಗುಂಡು ಬಿತ್ತು. ಆಸ್ಪತ್ರೆ ತೆಗೆದುಕೊಂಡು ಹೋದ್ರು ಹುಡುಗನ್ನ. ಡಾಕ್ಟರ್ ಶುಶ್ರೂಷೆ ಮಾಡ್ತಾ ಇದ್ರು, ಅವನಿಗೆ ಎಲ್ಲ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾ ಇದ್ರು. ಹುಡುಗ ಡಾಕ್ಟರ್ ಒಂದು ಪ್ರಶ್ನೆ ಮಾಡ್ತಾನೆ, ಸರ್ ಅಂತ. ಏನು? ಗುಂಡು ಎದೆಯಾಗಿಂದ ಬಂದೋದು ಇನ್ನು ಬೆನ್ನಿನ್ಯಾಗಿಂದ ಬಂದೋದು ಅಂತ ಕೇಳ್ತಾರೆ. ವೈದ್ಯರು ಹೇಳ್ತಾರೆ, ಅದು ಎದೆಯಾಗಿಂದರ ಬರುವಲ್ಲಕ್ಕ, ಬೆನ್ನಿನ್ಯಾಗಿಂದರ ಬರುವಲ್ಲಕ್ಕ, ಇನ್ನು 5 ನಿಮಿಷದೊಳಗೆ ನೀನು ಸತ್ತೇ ಹೋಗ್ತೀಯಾ ಅಂದ್ರು. ಸರ್, ಸಾವು ನನ್ನ ಮುಂದ ನರ್ತನವನ್ನು ಮಾಡ್ತಾ ಇದೆ, ಸಾವು ನನ್ನ ಮುಂದ ಕುಣಿತಾ ಇದೆ, ನನಗೆ ಈಗ ಸತ್ಯ ನನಗೆ ಸಾವು ಬರ್ತಾ ಇದೆ ಅಂತ ನನಗೆ ಗೊತ್ತಿದೆ. ಗೊತ್ತಿದ್ದು ಯಾಕೆ ಗುಂಡು ಎದೆಯಾಗಿಂದ ಬಂತು ಬೆರನ್ಯಾಗಿಂದ ಬಂತು ಕೇಳಾಕತ್ತಿ ಅಂದ್ರೆ ಆ ಹುಡುಗ ಹೇಳ್ತಾನೆ, ಸರ್, ಮುಂದೊಂದು ದಿವಸ ಭವ್ಯ ಭಾರತದ ಇತಿಹಾಸದ ಪುಟವನ್ನು ತಿರುವಿ ಓದುವಾಗ ಈ ದೇಶದ ಮಣ್ಣಿನಲ್ಲಿ ಹುಟ್ಟಿದಂತ ಒಬ್ಬ ಹುಡುಗ ಬ್ರಿಟಿಷರಿಗೆ ಅಂಜಿ ಓಡಿ ಹೋಗುವಾಗ ಬೆನ್ನಿಗೆ ಗುಂಡು ಹೊಡಿಸಿಕೊಂಡು ಸತ್ತ ಅಂತ ಓದಬಾರದ್ರಿ, ಎದಿಗೆ ಗುಂಡು ಹೊಡಿಸಿಕೊಂಡು ಸತ್ತ ಅಂತ ಓದಬೇಕು ಅಂತ ಅದಕ್ಕೆ ಕೇಳಾಕತ್ತೀನಿ ಹೊರತು ಸಾವು ಬರ್ತದಂತ ಕೇಳಿಲ್ಲ. ಇಂಥ ವೀರರಿಗೆ ಜನ್ಮ ಕೊಟ್ಟ ದೇಶ ಇದು ಭಾರತ, ಇದು ಭಾರತ, ಇದು ಭಾರತ.
ಯೋಗ ಭೂಮಿ ತ್ಯಾಗ ಭೂಮಿ ಭವ್ಯ ಭಾರತ, ವೀರ ಯೋಧರು ಬಾಳಿದಂತ ದಿವ್ಯ ಭಾರತ. ಭಾರತ 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 ಭಾರತ, ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ. ಶಾಂತಿ ಸಹ ಬಾಳೆ ವಿಶ್ವಕ್ಕೆಲ್ಲ ಸಾರುತ್ತ, ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ, ಪುಣ್ಯವೋ ಧನ್ಯವೋ. ಭಾರತ 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 ಭಾರತ. ನಾನು ಭಾರತೀಯನಾದು ಗರ್ವದಿಂದ ಹೇಳುನಿ, ನಾನು ಭಾರತೀಯನೆಂದು ಗರ್ವದಿಂದ ಹೇಳುನಿ. 10 ಹಲವು ಧರ್ಮ ಒಂದೇ ಎಂದು ಸಾರುವ ಪುಣ್ಯ ಭೂಮಿ ನನ್ನ ದೇಶ ಭೂಮಿಯ ಸ್ವರ್ಗವೋ. ಪುಣ್ಯ ಭೂಮಿ ನನ್ನ ದೇಶ ಭೂಮಿಯ ಸ್ವರ್ಗವೋ. ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ, ಪುಣ್ಯವೋ ಧನ್ಯವೋ. ಹೇಳು ನೀನು ಹೆಮ್ಮೆಯಿಂದ ಹಾಡುತ್ತಾ, ಹೇಳು ನೀನು ಹೆಮ್ಮೆಯಿಂದ ಹಾಡುತ್ತಾ, ಹೇಳು ನೀನು ಹೆಮ್ಮೆಯಿಂದ ಸಾರುತ್ತಾ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ. ಭಾರತ ಭಾರತ ಎನ್ನಲು ಸಾರ್ಥಕ. ಯೋಗ ಭೂಮಿ ತ್ಯಾಗ ಭೂಮಿ ಭವ್ಯ ಭಾರತ, ಯೋಗ ಭೂಮಿ ತ್ಯಾಗ ಭೂಮಿ ಭವ್ಯ ಭಾರತ. ವೀರ ಯೋಧರು ಬಾಳಿದಂತ ದಿವ್ಯ ಭಾರತ. ಗಂಗೆ ತುಂಗೆ ಕೃಷ್ಣ ಕಾವೇರಿ ನೆಲೆಸಿದಂತ ಭಾರತ. ಶರಣ ಸಂತ ದಾಶನಕರು ಜನಿಸಿದಂತ ಭಾರತ. ಭಾರತ ಭಾರತ ಎನ್ನಲು ಜೀವನ ಸಾರ್ಥಕ. ಭಾರತ 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 ಭಾರತ. ಬುದ್ಧ ಬಸವ ಮಹಾವೀರ ಜನಿಸಿದ ಭಾರತ. ಬುದ್ಧ ಬಸವ ಮಹಾವೀರ ಜನಿಸಿದ ಭಾರತ. ಸಿದ್ಧಲಿಂಗ ಕುಮಾರೇಶ ನಡೆದಾಡಿದ ಭಾರತ. ಗಾನಯೋಗಿ ಪಂಚಾಕ್ಷರ ಪುಟ್ಟರಾಜರ ಭಾರತ. ಭಾರತ ಭವ್ಯ ಭಾರತ. ಗಾನಯೋಗಿ ಪಂಚಾಕ್ಷರ ಪುಟ್ಟರಾಜರ ಭಾರತ. ಕವಿಶ್ರೇಷ್ಠ ಕುಮಾರ ವ್ಯಸನ ಗದುಗಿನ ಭಾರತ. ಭಾರತ 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 ಭಾರತ. ಇಲ್ಲಿ ಒಮ್ಮೆ ಜನ್ಮ ತಾಳಲು, ಇಲ್ಲಿ ಒಮ್ಮೆ ಜನ್ಮ ತಾಳಲು
ಪುಣ್ಯವೋ ಧನ್ಯವೋ ಪುಣ್ಯವೋ ಧನ್ಯವೋ ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ 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 ಎನ್ನಲು ಜೀವನ ಸಾರ್ಥಕ ಎನ್ನಲು ಜೀವನ ಸಾರ್ಥಕ ಎನ್ನಲು ಜೀವನ ಸಾರ್ಥಕ ಸಾರ್ಥಕ. ಭವ್ಯ ಭಾರತ ದೇಶದ ದೇಶಭಕ್ತ ಗೀತೆಯನ್ನ ತಾವೆಲ್ಲ ಕೇಳಿದ್ರಿ. ಮತ್ತೆ ನಾಳಿಗೆ ಕವಿ ಸದಾಶಿವ ಕವಿಗಳವರು ಈ ನಾಡು ಕಾಡಶೆಟ್ಟಿಹಳ್ಳಿ ಚರಂತಿ ಮಠ, ಆ ಚರಂತಿ ಮಠದ ಒಡೆಯರಾರು, ಅವರ ಗರ್ಭಾಂಬುದಿಯೊಳಗ ಯಾರು ಜನಿಸ್ತಾರೆ ಅನ್ನೋದನ್ನ ನಾವೆಲ್ಲ ನಾಳೆಗೆ